ಕಳೆದ ಸಾರಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಪೌಲನು ಕೋಟೆಯೊಳಗೆ ಸೇರಿಸಲ್ಪಡ್ಲಿಕ್ಕಿರುವಾಗ ಆ ಒಂದು ಸಂದರ್ಭದಲ್ಲಿ ಪೌಲನು ಹೇಳ್ತಾನೆ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತೇಳಿ. ಅವನ ಒಂದು ಗುರಿ ಏನಾಗಿತ್ತಂತಂದ್ರೆ ಸುವಾರ್ತೆಯನ್ನ ಜನರಿಗೆ ತಲುಪಿಸಬೇಕು. ಅಂಥ ಒಂದು ಅಪಾಯಕಾರಿಯಾದಂಥ ಸಂದರ್ಭದಲ್ಲಿಯೂ ಸಹ ಪೌಲನು ಹಿಂಜರಿಯದೆ ಇಂಥ ಒಂದು ಅವಕಾಶವನ್ನು ನಾನು ಕಳ್ಕೊಳ್ಬಾರದು ಎಂಬ ಒಂದೇ ಒಂದು ಗುರಿಯಿಂದ ಆತನು ಸಹಸ್ರಾಧಿಪತಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ, ನಾನು ನಾನು ಮಾತಾಡ್ತೇನೆ ಎಂಬುದಾಗಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ ಎಂಬುದಾಗಿ ಕೇಳುವಾಗ ಸಹಸ್ರಾಧಿಪತಿ ಅವನಿಗೆ ಅವಕಾಶ ಕೊಡ್ತಾನೆ. ಇಂಥ ಒಂದು ಸನ್ನಿವೇಶ ಕಳೆದ ಸಾರಿ ಅದು ಇತ್ತು ಅಂತ ಹೇಳಿ ನಾವು ನೋಡಿದ್ದೇವೆ. ಇವತ್ತಿನ ಒಂದು ಭಾಗದಲ್ಲಿ ನಾವು ಕಾಣುವುದೇನಂತಂದ್ರೆ ಆ ಒಂದು ಅವಕಾಶದ ಸದುಪಯೋಗ ಮಾಡಿಕೊಳ್ತಾ ಇದ್ದಾನೆ ಪೌಲನು. ಬಹಳ ಸಮರ್ಪಿತವಾದಂತ ಸೇವೆ ಮಾಡಿದಂಥ ಒಬ್ಬ ದೇವರ ಅಪೋಸ್ತಲನು, ಯೇಸುಸ್ವಾಮಿಯ ಭಕ್ತನು, ಯೇಸುಸ್ವಾಮಿಯ ಶಿಷ್ಯನು. ಆತನು ಯಾರಂತಂದ್ರೆ ಪೌಲನು. ಅವನು 22ನೇ ಅಧ್ಯಾಯದಲ್ಲಿ ಈಗಾಗಲೇ ಸಹೋದರಿ ಓದಿದಂತಹ ಭಾಗದಲ್ಲಿ ಆತನು ಆ ಒಂದು ಪ್ರಸಂಗವನ್ನ ಅಥವಾ ಸ್ವಾರ್ಥೆಯನ್ನ ಹೇಳುವ ಒಂದು ವಿಷಯವನ್ನ ಇಲ್ಲಿ ನಾವು ಓದ್ತೇವೆ. ಆತನ ಒಂದು ಸಂಬೋಧನೆ ಏನಾಗಿತ್ತು ಅಂತಂದ್ರೆ, ಸಹೋದರರೇ, ತಂದೆಗಳೇ ಎಂಬುದಾಗಿ ಆತನು ಅಲ್ಲಿ ಸಂಬೋಧಿಸ್ತಾ ಇದ್ದಾನೆ, ಅಡ್ರೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬರ್ತದೆ. ಸಹೋದರರೇ, ತಂದೆಗಳೇ ಎಂಬುದಾಗಿ ಹೇಳುವುದಕ್ಕೆ ಕಾರಣ ಏನಿತ್ತು ಎಂಬುದನ್ನು ಸ್ವಲ್ಪ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಜನರಲಿ ನಾವೇನು ಹೇಳ್ತೇವೆ, ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಹೇಳ್ತೇವೆ. ಎಷ್ಟೋ ಸಲ ಸಹೋದರ ಸಹೋದರಿಯರೇ ಅಂತ ಹೇಳ್ತೇವೆ. ಎಷ್ಟೋ ಸಲ ತಂದೆ ತಾಯಿಗಳೇ ಎಂಬುದಾಗಿಯೂ ಸಹ ಹೇಳ್ತೇವೆ. ಅಂದ್ರೆ ಡಿಪೆಂಡಿಂಗ್ ಅಪಾನ್ ದ ಆಡಿಯನ್ಸ್. ಈ ಹೊತ್ತಿನ ಈ ಒಂದು ಮಿಶ್ರವಾದಂತಹ ಒಂದು ಗುಂಪಿನಲ್ಲಿ ಹೆಚ್ಚಾಗಿ ಅದು ಯಹೂದ್ಯರ ಗುಂಪಾಗಿತ್ತು. ಆ ಗುಂಪಿಗೆ ಅಡ್ರೆಸ್ ಮಾಡ್ತಾ ಇರುವಂತಹ ಒಂದು ರೀತಿ ಏನಾಗಿತ್ತಂತಂದ್ರೆ, ಸಹೋದರರೇ, ತಂದೆಗಳೇ ಎಂಬುದಾಗಿ. ನಾವು ಇದರ ಒಂದು ಹಿನ್ನೆಲೆಯನ್ನ 7ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಂದ್ರೆ ಅಪೊಸ್ತಲರ ಕೃತ್ಯದ 7ನೇ ಅಧ್ಯಾಯ ನಾವು ಈಗಾಗಲೇ ಅಭ್ಯಾಸ ಮಾಡಿ ದಾಟಿ ಹೋಗಿದ್ದೇವೆ. ಸ್ವಲ್ಪ ಬ್ಯಾಕ್ ರೆಫರೆನ್ಸ್ ತೆಗೆದುಕೊಂಡ್ರೆ ಅಲ್ಲಿ ನಮಗ ಗೊತ್ತಾಗ್ತದೆ. 7ನೇ ಅಧ್ಯಾಯದ 2ನೇ ವಚನದಲ್ಲಿ ಇಂಥ ಒಂದು ಸಂಬೋಧನೆ ಇದೆ. ಆ ಸಂಬೋಧನೆಯನ್ನು ಯಾರು ಮಾಡಿದ್ದಾರೆ ಎಂಬುದನ್ನ ಸ್ವಲ್ಪ ನೋಡೋಣ. 7ನೇ ಅಧ್ಯಾಯ 2ನೇ ವಚನ, ಸಹೋದರರೇ, ತಂದೆಗಳೇ, ಕೇಳಿರಿ ಎಂಬುದಾಗಿ ಸ್ಟೇಫನನು ಅಲ್ಲಿದ್ದಂತಹ ಜನರಿಗೆ ಹೇಳ್ತಾ ಇದ್ದಾನೆ, ಸಂಬೋಧಿಸ್ತಾ ಇದ್ದಾನೆ, ಆ ಸಂದೇಶವನ್ನ ಆರಂಭಿಸ್ತಾ ಇದ್ದಾನೆ ಎಂಬುದಾಗಿ ನಮಗ ತಿಳಿದು ಬರ್ತದೆ. ಹಾಗಾದ್ರೆ ಸ್ಟೇಫನನಿಗೂ ಮತ್ತು ಪೌಲನಿಗೂ ಇರುವಂಥ ಸಂಬಂಧ ಏನು, ಅಥವಾ ಅವನಿಗೇನು ಈ ರೀತಿಯಾಗಿ ಹೇಳಲಿಕ್ಕೆ ಅವನಿಗೆ ಏನ್ ಕಾರಣ ಎಂಬ ಒಂದು ವಿಚಾರ ನಮಗೆ ಬರಲಿಕ್ಕೆ ಸಹಜ. ಸ್ಟೇಫನ್ ಯಾವ ರೀತಿಯಾಗಿ ಹೇಳ್ದ ಅದೇ ರೀತಿಯಾಗಿ ಪೌಲನು ಸಹ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಕಾರಣ ಎಂಬುದಾಗಿ, ಪೌಲನು ಸ್ಟೇಫನನ ಒಂದು ಮರಣಕ್ಕೆ ಅಥವಾ ಅವನನ್ನ ಕೊಲ್ಲುವಿಕೆಗೆ ಸಮರ್ಥಿಸುವಂಥವನಾಗಿದ್ರು ಅಂತ ಹೇಳಿ ನಾವು 7ನೇ ಅಧ್ಯಾಯದಲ್ಲಿ ಅದನ್ನ ಕಂಡುಕೊಂಡಿದ್ದೀವಿ, 6-7 ಅಧ್ಯಾಯಗಳು. ಯಾಕಂದ್ರೆ ಸ್ಟೇಫನನ ಬಟ್ಟೆಯನ್ನ ಪೌಲನ ಕಾಲುಗಳ ಬಳಿಯಲ್ಲಿ ತಂದು ಇಟ್ರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಓದ್ರಿ, ಅದನ್ನ ನೆನಪಿಸ್ಕೊಡ್ರಿ. ಅದೇನ್ ತೋರಿಸ್ತದ ಅಂತಂದ್ರೆ, ಪೌಲನು ಈ ಒಂದು ಕೊಲೆಗೆ ಅಥವಾ ಮರಣಕ್ಕೆ ಸಮ್ಮತಿಸುವಂಥವನಾಗಿದ್ದನು ಅಂತ ಹೇಳಿ ಅದರ ಅರ್ಥ. ಯಾರ ಕಾಲುಗಳ ಬಳಿಯಲ್ಲಿ ಬಟ್ಟೆಗಳನ್ನ ಇಡ್ತಾರೋ, ಮರಣ ಹೊಂದಲಿಕ್ಕೆ ಇರ್ತಕ್ಕಂಥ ವ್ಯಕ್ತಿಯ ಬಟ್ಟೆಯನ್ನು ಇಡ್ತಾರೋ, ಅದೇನ್ ತೋರಿಸ್ತದ ಅಂತಂದ್ರೆ ಅವನು ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ಈಸ್ ದ ವಿಟ್ನೆಸ್ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಪೌಲನು ಸ್ಟೇಫನನ ಸಂದೇಶ ಕೇಳಿದಷ್ಟೇ ಅಲ್ಲ, ಅವನಿಗೆ ಯಾವ ರೀತಿಯಾಗಿ ಮರಣ ಹೊಂದಿದ ಮತ್ತು ಮರಣ ಹೊಂದುವಾಗ ಅವನು ಏನೇನೋ ಮಾತಾಡಿದ, ಈ ಎಲ್ಲಾ ವಿಷಯಗಳನ್ನ ಪೂರ್ಣವಾಗಿ ತಿಳಿದಿದ್ದ. ಅದನ್ನು ನಾನು ವಿವರಿಸುವುದಿಲ್ಲ, ಸಮಯ ದಾಟಿ ಹೋಗ್ಬಿಡ್ತದೆ. ಆದ ಕಾರಣ ನೀವು ನೆನ್ಪು ಮಾಡ್ಕೊಡ್ರಿ, ಬಹಳ ಮುಖ್ಯವಾದದ್ದು. ಪರಲೋಕ ತೆರೆದಿದ್ದನ್ನ, ಯೇಸು ಸ್ವಾಮಿ ನಿಂತ್ಕೊಂಡಿದ್ದನ್ನ ಮತ್ತು ಸ್ಟೇಫನನ್ನ ಸ್ವೀಕರಿಸುವಂತಹ ಈ ಒಂದು ಅದ್ಭುತವಾದಂತಹ ದೃಶ್ಯ ನಮ್ಮೆಲ್ಲರ ಕಣ್ಣು ಮುಂದೆ ಇದೆ ಅಂತ ಹೇಳಿ ನಾನು ನಂಬ್ತೇನೆ.
ಇಲ್ದಿದ್ರೆ ಓದ್ಕೊಳ್ರಿ 6ನೇ ಮತ್ತು 7ನೇ ಅಧ್ಯಾಯದಲ್ಲಿ. ಈ ರೀತಿಯಾಗಿ ಮರಣ ಹೊಂದಿದಂಥ ಸ್ಟೇಫನನ ಒಂದು ಚಿತ್ರ ಅವನ ಕಣ್ಣು ಮುಂದೆ ಇತ್ತು. ಇಟ್ ವಾಸ್ ಇನ್ ಫ್ರಂಟ್ ಆಫ್ ಹಿಸ್ ಐಸ್, ಬಿಫೋರ್ ಹಿಸ್ ಐಸ್ ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಅವನ ಮಾತುಗಳು ಆ ಪೌಲನ ಮುಂದೆ ಅಥವಾ ಕಿವಿಗೆ ಯಾವಾಗ್ಲೂ ಅವು ಮರುಕಳಿಸ್ತಾ ಇದ್ವು ಎಂಬುದಾಗಿಯೂ ಸಹ ನಾವು ಕಂಡುಕೊಳ್ತೇವೆ. ಆದ ಕಾರಣ ಪೌಲನು ಇಲ್ಲಿ ಉದ್ದೇಶಿಸಿದಂತಹ ಸಂಬೋಧಿಸಿದಂತ ಮಾತು ಏನಾಗಿತ್ತಂತಂದ್ರೆ, ಸಹೋದರರೇ, ತಂದೆಗಳೇ, ಎಕ್ಸಾಕ್ಟ್ಲಿ ಸೇಮ್ ಆಸ್ ವಾಸ್ ರೆಫರ್ಡ್ ಬೈ ಸ್ಟೆಫನ್ ಅಂತ ಹೇಳಿ ನಮಗ ಇಲ್ಲಿ ಕಾಣ್ತೇವೆ. ಅವನು ಇಲ್ಲಿ 9ನೇ ಅಧ್ಯಾಯದಲ್ಲಿ ಮೊದಲೇ ಸಾರಿ ತನ್ನ ಸಾಕ್ಷಿ ಹೇಳ್ತಾನೆ. ತನ್ನ ರಕ್ಷಣೆಯ ಅನುಭವದ ಕುರಿತಾಗಿ ಆತನು 9ನೇ ಅಧ್ಯಾಯದಲ್ಲಿ ಸುಂದರವಾಗಿ ವಿವರಿಸಿದ್ದು ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಪೌಲನು ಈ ಭಾಗದಲ್ಲಿ ಆತನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತನ್ನ ಸಾಕ್ಷಿಯನ್ನೇ ಹೇಳ್ತಾ ಇದ್ದಾನೆ. ಅಗೇನ್ ಹಿ ಇಸ್ ರಿಪೀಟಿಂಗ್ ಹಿಸ್ ಟೆಸ್ಟಿಮನಿ ಬಟ್ ವಿತ್ ಸಮ್ ಅಡಿಷನಲ್ ಇನ್ಫಾರ್ಮೇಶನ್ ಅಂತೇಳಿ ನೀವು ಅದನ್ನು ಓದುವಾಗ ಕಂಡುಕೊಳ್ತೀರಿ. ಸ್ಟೆಫನನ ಮರಣದ ಮತ್ತು ಆತನ ಒಂದು ಕೊನೆಯ ಒಂದು ಗಳಿಗೆಯ ಮಾತುಗಳು, ಆತನ ದೃಶ್ಯಗಳಿಂದ ಪ್ರಭಾವಿತನಾದಂತಹ ಪೌಲನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿ ನಾವು ನೋಡಿ ತಿಳ್ಕೊಳ್ಳೋಣ. 9ನೇ ಅಧ್ಯಾಯದಲ್ಲಿ ತನ್ನ ಸಾಕ್ಷಿಯನ್ನ ಆತನು ಕೊಟ್ಟನು ಮತ್ತು ಈಗ 22ನೇ ಅಧ್ಯಾಯದಲ್ಲಿ ಆತನು ಇನ್ನೂ ಹೆಚ್ಚಿನ ವಿವರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಸಂದರ್ಭ ಬರ್ತದೆ, ಅವಾಗ ಹೇಳ್ತಾ ಹೋಗ್ತೇನೆ. ಇಷ್ಟು ನೆನ್ಪಿಟ್ಕೊಡ್ರಿ, ದಿಸ್ ಈಸ್ ಅಡಿಷನಲ್ ಇನ್ಫಾರ್ಮೇಶನ್, ದ ಟೆಸ್ಟಿಮನಿ ವಿತ್ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳಿ ನಾವು ತಿಳ್ಕೊಂಡಿರೋಣ. ಸೇಮ್ ಇಲ್ಲ, ಆದ್ರೆ ಇದೇ ಪ್ಲಸ್ 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 ಅಂತ ಹೇಳಿ ಯಾವುದು ಹೆಚ್ಚಿನ ವಿವರಣೆಯನ್ನ ಅಲ್ಲಿ ಕೊಡುವುದರ ವಿಷಯಗಳು ನಮಗಲ್ಲಿ ಕಂಡು ಬರ್ತವೆ. ಈ ರೀತಿಯಾಗಿ ಅರಾಮಿಕ್ ಭಾಷೆಯಲ್ಲಿ ಇಬ್ರಿಯ, ಅರಾಮಿಕ್ ಇವೇನಾಗಿದ್ವು ಅಂತಂದ್ರೆ ಬಹಳ ಸಮೀಪದ ಭಾಷೆಗಳಾಗಿದ್ವು. ದಿ ವೇರ್ ವೆರಿ ಕ್ಲೋಸ್ ಲ್ಯಾಂಗ್ವೇಜಸ್, ಜಸ್ಟ್ ಲೈಕ್ ಕನ್ನಡ ಅಂಡ್ ತೆಲುಗು, ಹಿಂದಿ ಅಂಡ್ ಮರಾಠಿ. ಇವೇನು ನಮಗೆ ತೋರಿಸ್ತವೆ ಅಂತಂದ್ರೆ ವೆರಿ ಕ್ಲೋಸ್ ಲ್ಯಾಂಗ್ವೇಜಸ್. ಗ್ರಾಮರ್ ಡಿಫರೆಂಟ್ ಇರ್ತದೆ, ಆದ್ರೆ ಅಲ್ಫಾಬೆಟ್ಸ್ ಅಂಡ್ ಅದರ್ ಥಿಂಗ್ಸ್ ಆರ್ ಮೋರ್ ಆರ್ ಲೆಸ್ ಸೇಮ್ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಅದೇ ರೀತಿಯಾಗಿರುವಂತಹ ಭಾಷೆಗಳು ಯಾವ ಆಗಿತ್ತು ಅಂತಂದ್ರೆ ಅರಾಮಿಕ್ ಅಂಡ್ ಹಿಬ್ರೂ. ಈ ಅರಾಮಿಕ್ ಮತ್ತು ಹಿಬ್ರೂ ಭಾಷೆಯಲ್ಲಿ ಪೌಲನು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಜನರು ಸ್ತಬ್ಧರಾದ್ರಂತ. ದೇ ಬಿಕೇಮ್ ಸ್ಪೆಲ್ ಬೌಂಡ್, ಅಥವಾ ದೇ ಬಿಕೇಮ್ ಕ್ವಯಟ್. ದೇ ಕುಡ್ ನಾಟ್ ಕಂಟಿನ್ಯೂ ವಿತ್ ದೇರ್ ಶೌಟಿಂಗ್ಸ್. ದೇ ಡಿಡ್ ನಾಟ್ ಕಂಟಿನ್ಯೂ ವಿತ್ ಎನಿ ಕಮೋಷನ್ ದೇರ್ ಎಂಬುದಾಗಿ ಅಲ್ಲಿ ನೀವು ಓದ್ತೀರಿ 2ನೇ ವಚನದಲ್ಲಿ. ಅಲ್ಲಿ ಎಲ್ಲವೂ ಸ್ತಬ್ಧವಾಗ್ತದೆ, ಶಾಂತವಾಗ್ತದೆ ಎಂಬುದಾಗಿ ಹೇಳಲಾಗಿದೆ. ಇಂಥ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ಪೌಲನು ತನ್ನ ಒಂದು ಸಾಕ್ಷಿಯನ್ನ ಮುಂದುವರಿಸ್ತಾನೆ. ಈಗ ಈ ಒಂದು ಜನಜಂಗುಳಿ ಬಹಳಷ್ಟು ಅಲ್ಲಿ ಕಮೋಷನ್ ಮಾಡ್ತಾ ಇತ್ತು, ಅಥವಾ ಬಹಳಷ್ಟು ಗದ್ದಲ ಹಾಕ್ತಾ ಇತ್ತು, ಕೂಗಾಡ್ತಾ ಇತ್ತು ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅವರು ಸ್ತಬ್ಧರಾಗ್ತಾರೆ. ಯಾಕೆ ಎಂಬುದನ್ನು ಸಹ ನಾವು ತಿಳ್ಕೊಳ್ಬೇಕಾದ ಅವಶ್ಯ. They were all Jews, basically. Most of them were Jews. Majority of them were Jews. ಆದ ಕಾರಣ ಈ ಯಹೂದ್ಯರು ಇಬ್ರಿಯ ಭಾಷೆಯನ್ನ, ಅರಾಮಿಕ್ ಭಾಷೆಯನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದಂಥ ಪೌಲನ ಒಂದು ಪ್ರಸಂಗದ ಆರಂಭ ಆದ ಕೂಡಲೇ ಅವರು ಏನಾಗ್ಬಿಟ್ರು ಅಂತ ಸುಮ್ಮನಾಗ್ಬಿಟ್ರು. ಯಾಕಂದ್ರೆ ಇದು ನಮ್ಮ ಭಾಷೆಯನ್ನೇ ಮಾತಾಡ್ತಾ ಇದ್ದಾನೆ. ಸೊ ದಟ್ ವಾಸ್ ಅನ್ ಆಡೆಡ್ ಅಡ್ವಾಂಟೇಜ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅವನು ಅಲ್ಲಿದ್ದಂತಹ ಜನರು ಬಹಳ ಖುಷಿ ಆಗ್ಬಿಡ್ತಾವ್ರಿಗೆ. ಏನಂತ ಹೇಳಿ, ನಮ್ಮ ಭಾಷೆಯಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ತಿಳ್ಕೊಳ್ಳೋದಕ್ಕೆ ನಾವು ಕಷ್ಟಪಡ್ಬೇಕಾದದ್ದು ಅವಶ್ಯ ಇಲ್ಲ. ಒಂದ್ ವೇಳೆ ಬೇರೆ ಭಾಷೆಯನ್ನು ಮಾತಾಡಿದ್ರೆ ಅವನು, ಆ ಜನರು ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಶ್ರಮ ಪಡ್ಬೇಕಾಗ್ತಿತ್ತು, ಕಷ್ಟಪಡ್ಬೇಕಾಗ್ತಿತ್ತು. ಆದರೆ ಈಗ ಪೌಲನು ದೇವರಾತ್ಮ ಪ್ರೇರಿತನಾಗಿ ಅರಾಮಿಕ್ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅಲ್ಲಿದ್ದಂತಹ ಜನರು ಸ್ತಬ್ಧರಾದ್ರು ಎಂಬುದಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ನೋಡ್ರಿ ಯಾವ ರೀತಿಯಾಗಿ ದೇವರ ಆತ್ಮನ ಕೆಲಸ ನಡೀತಿರ್ತದೆ, ಎಷ್ಟು ವಿಶೇಷವಾದಂತಹ ರೀತಿಯಲ್ಲಿ ನಡೆಸುವಿಕೆಯಲ್ಲಿ ಇರ್ತದೆ ಎಂಬುದನ್ನ ನಾವು ಕಂಡುಕೊಳ್ತೇವೆ. ನಮ್ಮ ಜೀವನದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪ್ರತಿಯೊಂದು ವಿಷಯಗಳಲ್ಲಿ ನಾವು ಯಾವಾಗ ಪವಿತ್ರ ಆತ್ಮನಲ್ಲಿ ಆತ್ಕೊಂಡು ಹೋಗ್ತಿರ್ತೇವೆ,
ಆಗ ಅದ್ಭುತಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ವಿ ಆರ್ ಲಿಮಿಟೆಡ್ ಇನ್ ಅವರ್ ಸೆಲ್ಸ್, ಬಟ್ the Lord Jesus Christ and His Spirit, the Holy Spirit of God, are always with us to guide us and lead us. ನಾನು ಎಷ್ಟೋ ಸಲ ಹೇಳಿದ್ದೇನೆ, ರಿಪೀಟ್ ಮಾಡೋದಿಲ್ಲ, ಸಮಯ ದಾಟಿ ಹೋಗ್ತದೆ ಅಂತೇಳಿ. ಈ ರೀತಿಯಾಗಿ ಪವಿತ್ರಾತ್ಮನಿಂದ ಪ್ರೇರಿತನಾಗಿ ಮಾಡಿದಂತಹ ಈ ಒಂದು ಪ್ರಸಂಗದ ಮೊದಲೇ ಭಾಗದಲ್ಲಿ ಒಂದು ಒಳ್ಳೆಯ ಯಶಸ್ಸು ನಮಗ ಕಂಡು ಬರ್ತದೆ. ಮುಂದೆ ಪೌಲನು ಇಲ್ಲಿ ತನ್ನ ಒಂದು ಪರ್ಸನಲ್ ಬಯೋಡೇಟಾ ಹೇಳುವುದನ್ನ ನಾವು ಇಲ್ಲಿ ಕಾಣ್ತೇವೆ. ಅವನು ತನ್ನ ವಿಷಯವಾಗಿ ಸ್ವಲ್ಪ ಹೇಳ್ತಾನೆ, ಏನು, ಯಾರು, ಹೇಗೆ ಅಂತ. ಈಗ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಕೇಳ್ತಾರೆ, ರೆಸ್ಯೂಮೆ ಕೊಡ್ರಿ ಅಥವಾ ಒಂದು ಬಯೋಡೇಟಾ ಕೊಡ್ರಿ ಎಂಬುದಾಗಿ ಅನೇಕ ವಿಷಯಗಳನ್ನ ನಾವು ಈ ದಿವಸದಲ್ಲಿ ಕಾಣ್ತೀವಿ. ಆದರೆ ಈ ಸಂದರ್ಭದಲ್ಲಿ ಪೌಲನು ಮಾಡಿದಂಥದ್ದು ಏನಂತಂದ್ರೆ, ತನ್ನ ವಿಷಯವಾದಂತಹ ಒಂದು ವಿವರಣೆಯ ವಿಷಯವಾಗಿ ಅಲ್ಲಿ ನಾವು ಕಾಣ್ತೇವೆ. ಮೊದಲೇದಾಗಿ ಆತನೇನ್ ಹೇಳ್ತಾನಂತಂದ್ರೆ, ನಾನು ಯಹೂದ್ಯನು, ನಿಮ್ಮೆಲ್ಲರ ಹಾಗೆ ನಾನು ಯಹೂದ್ಯನು ಅಂತೇಳಿ ಫಸ್ಟ್ ಆಫ್ ಆಲ್ ಅವನು ಹೇಳ್ಬಿಟ್ಟ. ಅಲ್ಲಿ ಇದ್ದಂತ ಜನರು ಏನ್ ತಿಳ್ಕೊಂಡಿದ್ರು ಅಂತಂದ್ರೆ, ಬೇರೆಯವನು ಅಂತ ಹೇಳಿ ತಿಳ್ಕೊಂಡಿರ್ಬೋದು. ಆದ್ರೆ ಈಗ ಗದ್ದಲು ಮಾಡ್ತಿರುವಂತಹ ಜನರ ಮುಂದೆ ಯಹೂದ್ಯನಾದಂತಹ ಪೌಲನು ಹೇಳಿಬಿಟ್ಟ, ಏನಂತ ಹೇಳಿ, ನಾನು ಯಹೂದ್ಯನು. ನಾನು ಹುಟ್ಟಿದಂತಹ ಊರು ಯಾವುದಂತಂದ್ರೆ ಕಿಲಿಕ್ಯದಲ್ಲಿರ್ತಕ್ಕಂಥ ತಾರ್ಸ. ಕಿಲಿಕ್ಯ ಮತ್ತು ತಾರ್ಸ, ಅಲ್ಲಿ ನಾನು ಕಿಲಿಕ್ಯದಲ್ಲಿದ್ದಂತ ತಾರ್ಸದಲ್ಲಿ ನಾನು ಹುಟ್ಟಿದೆನು ಎಂಬುದಾಗಿ ಅಲ್ಲಿ ಅವನು ತನ್ನ ವಿಷಯವಾಗಿ ಹೇಳ್ತಾನೆ, ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಅದೇ ಪಟ್ಟಣದಲ್ಲಿ ಯಹೂದ್ಯರಲ್ಲಿ ಪ್ರಖ್ಯಾತನಾದಂತ ಗಮಲಿಯೇಲ, ಅದೇ ಊರಲ್ಲಿ ನಾನು ಏನ್ ಮಾಡಿದೆ ಅಂತಂದ್ರೆ, ಅದೇ ಪಟ್ಟಣದಲ್ಲಿ ಯಹೂದ್ಯರಲ್ಲಿ ಪ್ರಖ್ಯಾತನಾದಂತಹ ಗಮಲಿಯೇಲನೆಂಬಂತ ಒಬ್ಬ ದೊಡ್ಡ ಧರ್ಮಶಾಸ್ತ್ರದ ಪರಿಣಿತಿಯನ್ನ ಪಡೆದಂತಹ ಆ ವ್ಯಕ್ತಿಯ ಪಾದದಡಿಯಲ್ಲಿ ಕುಳಿತುಕೊಂಡು ನಾನು ಶಿಕ್ಷಣ ಪಡೆದೆನು ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇರುವುದು ನಮಗೆ ಕಂಡು ಬರ್ತದೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸಂಗತಿಗಳು ಇಲ್ಲಿ ನಮಗೆ ಕಾಣ್ತಾ ಇವೆ. ಗಮಲಿಯೇಲ ಅವನು ಯಾರಾಗಿದ್ದ ಅಂತಂದ್ರೆ, ಇದೇ ಪಟ್ಟಣಕ್ಕೆ ಸಂಬಂಧಿಸಿದಂತವಾಗಿದ್ದ, ಅಂದ್ರೆ ಯೆರೂಸಲೇಮಿನಲ್ಲಿದ್ದಂಥವನು ಆಗಿದ್ದ. ಮತ್ತು ಅವನೇನಾಗಿದ್ದ ಅಂತಂದ್ರೆ, ಬಹಳ ಪರಿಣಿತನಾಗಿದ್ದ, ವೆರಿ ವೆಲ್ ನೋನ್, ಬಹಳ ಫೇಮಸ್ ವ್ಯಕ್ತಿ ಆಗಿದ್ದ, ಧರ್ಮಶಾಸ್ತ್ರದ ವಿಷಯವಾಗಿ ಬಹಳಷ್ಟು ತಿಳಿದವನಾಗಿದ್ದ. ಮತ್ತು ಅಂಥ ಒಬ್ಬ ಪ್ರಖ್ಯಾತನಾದಂತಹ ಗುರುವಿನ ಕಾಲ ಬಳಿ ಕುಳಿತುಕೊಂಡು ನಾನು ಶಿಕ್ಷಣ ಪಡ್ಕೊಂಡಿದ್ದೆನು ಅಂತ ಹೇಳಿ ಹೇಳ್ತಾ. ನಮಗೆ ಒಮ್ಮೆಲೆ ನೆನಪಾಗ್ತದೆ ಯಾರಂತ ಹೇಳಿ, ಮರಿಯಳು ಯೇಸು ಸ್ವಾಮಿಯವರ ಬಳಿಯಲ್ಲಿ ಕುಳಿತುಕೊಂಡು ಯೇಸು ಸ್ವಾಮಿಯ ಮಾತುಗಳನ್ನ ತಿಳ್ಕೊಂಡು ಕಲಿತುಕೊಂಡು ಧನ್ಯಳಾದಳು ಎಂಬುದಾಗಿ ನಾವು ಎಷ್ಟೋ ಸಲ ಆ ಹಾಡನ್ನ ಹಾಡಿದ್ದೇವೆ ಮತ್ತು ಅದನ್ನು ಕಂಡುಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಹೊತ್ತು ಪೌಲನು ಹೇಳ್ತಾ ಇದ್ದಾನೆ, ಗಮಲಿಯೇಲನೆಂಬಂತ ಪ್ರಖ್ಯಾತ ಯಹೂದ್ಯರ ಗುರುವಿನ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ನಾನು ಶಿಕ್ಷಣ ಪಡೆದುಕೊಂಡಿದ್ದೇನೆ ಎಂಬುದಾಗಿ. ನಿಮ್ಮ ಹಾಗೆ ನಾನು ಸಹ ಒಬ್ಬ ಬಹಳ ಉತ್ಸಾಹಿತನಾಗಿದ್ದೆ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಒಂದು ಪದಪ್ರಯೋಗ ಚೆನ್ನಾಗಿದೆ, ಜಲಸ್ ಎಂಬುದಾಗಿ ಹೇಳ್ತಾರೆ. ಜಲಸ್ ಅಂತಂದ್ರೆ ಮತ್ಸರ ಅಲ್ಲ, ಆದ್ರೆ ಬಹಳ ಉತ್ಸಾಹಿತನಾಗಿದ್ದೆ. ZEA, ನಾಟ್ JEA, ZEA ಅಂತಂದ್ರೆ ಬಹಳ ಉತ್ಸಾಹಿತನಾದಂತಹ ಒಬ್ಬ ವ್ಯಕ್ತಿ ಆಗಿದ್ದೆನು ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಲೇಖಕನಾದಂತಹ ಪೌಲನು ಜೀವನದ ಸಾಕ್ಷಿಯನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ಬರೆದಿದ್ದಾನೆ ಮತ್ತು ರಕ್ಷಣಾನುಭವವನ್ನ 9ನೇ ಅಧ್ಯಾಯದಲ್ಲಿ ಸಹ ಬರೆದಿದ್ದಾನೆ ಎಂಬುದು ನಮಗೆ ಈಗಾಗಲೇ ನಾವು ಕಲಿತುಕೊಂಡಿದ್ದೀವಿ. ಹಾಗಾದ್ರೆ ಇನ್ನೂ ಈ ಒಂದು ರಕ್ಷಣೆಯ ಅನುಭವದ ಸಾಕ್ಷಿಯನ್ನ ಮತ್ತೆಲ್ಲಿ ಆದರೂ ನಾವು ಕಾಣ್ತೀವಾ ಎಂಬಂತ ಒಂದು ಉತ್ಸುಕತೆ ನಮಗುಂಟು. ಯಾಕಂದ್ರೆ ಲೂಕ 9ನೇ ಅಧ್ಯಾಯದಲ್ಲಿ ಬರೆದ, ಆಮೇಲೆ 22ನೇ ಅಧ್ಯಾಯದಲ್ಲಿ ಈಗ ಬರೆದಿದ್ದಾನೆ. ಮತ್ತೆ ಆತನು 26ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿಯೂ ಸಹ ಬರೆದಿದ್ದಾನೆ. ಅಂದ್ರೆ ಅಲ್ಲಿಯೂ ಸಹ ಪೌಲನು ತನ್ನ ಸಾಕ್ಷಿಯನ್ನ ಹೇಳ್ತಾನೆ. ಸೊ ಈ ರೀತಿಯಾಗಿ 3 ಸಂದರ್ಭಗಳಲ್ಲಿ ಪೌಲನು ತನ್ನ ಸಾಕ್ಷಿಯನ್ನ ಜನರ ಮುಂದೆ ಹೇಳ್ತಾನೆ ಅಪೊಸ್ತಲರ ಕೃತ್ಯದಲ್ಲಿ. ಓಕೆ, ಹಾಗಾದ್ರೆ ಮತ್ತೆ ಯಾವ್ದಾದ್ರೂ ಪುಸ್ತಕದಲ್ಲಿ ಅಥವಾ ಯಾವ್ದಾದ್ರೂ ಪತ್ರದಲ್ಲಿ ಪೌಲನ ಒಂದು ಸಾಕ್ಷಿ ಉಂಟೋ ಎಂಬ ಒಂದು ಉತ್ಸುಕತೆ ನಮ್ಗೆ ಇದ್ದೇ ಇರ್ತದೆ, ಕುತೂಹಲ ಇದ್ದೇ ಇರ್ತದೆ. ಹೌದು, ಅದಕ್ಕೆ ಉತ್ತರ ಏನಂತಂದ್ರೆ
ಫಿಲಿಪಿಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿಯೂ ಸಹ ಆತನ ಸಾಕ್ಷಿ ಹೇಳಿದ್ದಾನೆ ಪೌಲನು. ಮತ್ತೆ ಎಲ್ಲಿಯಾದ್ರೂ ಇದೆಯೋ ಎಂಬುದಾಗಿ ನಾವು ನೋಡುವಾಗ ತಿಮೋತಿಯ ಮೊದಲೇ ತಿಮೋತಿ ಪತ್ರ 1ನೇ ಅಧ್ಯಾಯದಲ್ಲಿಯೂ ಸಹ ಪೌಲನು ತನ್ನ ಸಾಕ್ಷಿಯನ್ನ ನುಡಿತಾನೆ. ನೋಡ್ರಿ, ಟೋಟಲಿ ಎಷ್ಟಾಯ್ತು? ಅಪೊಸ್ತಲರ ಕೃತ್ಯದಲ್ಲಿ 3, ಫಿಲಿಪಿಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ 1, ಆಮೇಲೆ 1ನೇ ತಿಮೋತಿ 1ನೇ ಅಧ್ಯಾಯದಲ್ಲಿ ಮತ್ತೊಂದು. ಈ ರೀತಿಯಾಗಿ ಟೋಟಲಿ 5 times ವಿ ರೀಡ್ ದ ಟೆಸ್ಟಿಮನಿ ಆಫ್ ಪಾಲ್ ಇನ್ ದ ಬೈಬಲ್ ಅಂತ ಹೇಳಿ, ಇನ್ ದ ನ್ಯೂ ಟೆಸ್ಟ್ಮೆಂಟ್ ಎಂಬುದಾಗಿ ನಮಗ ಇಲ್ಲಿ ತಿಳಿದು ಬರ್ತದೆ. ನೆನ್ಪಿಟ್ಕೊಡ್ರಿ, ಬಹಳ ಸ್ವಾರಸ್ಯಕರವಾದಂತಹ ವಿಷಯಗಳು ಮತ್ತು ಅಭ್ಯಾಸ ಮಾಡಿ ತಿಳ್ಕೊಂಡ್ರೆ ನಿಮ್ಗೆ ಅದರಿಂದ ಬಹಳಷ್ಟು ಲಾಭ ಸಿಗ್ತದೆ. ನಾನು ಹೇಳುವುದು ಲಿಮಿಟೆಡ್ ಇರ್ತದೆ, ಆದ್ರೆ ನೀವು ಅದನ್ನ ಡೆವಲಪ್ ಮಾಡ್ಬೇಕು. ಆ ಸ್ಟಡಿಯನ್ನ ನೀವು ಡೆವಲಪ್ ಮಾಡಿದ್ರೆ ನಿಮಗೆ ಬಹಳಷ್ಟು ಅದರ ಪ್ರಯೋಜನ ಸಿಗ್ತದೆ. 9, 22, 26 ಅಪೊಸ್ತಲರ ಕೃತ್ಯ ಓದ್ರಿ, ತಿಳ್ಕೊಳ್ರಿ, ಅರ್ಥ ಮಾಡಿಕೊಳ್ರಿ. 9ನೇ ಅಧ್ಯಾಯ ಕೂಡ ಕಂಪೇರ್ ಮಾಡ್ರಿ 22ರಲ್ಲಿ ಏನು ಹೆಚ್ಚಿದೆ ಅಂತ ಹೇಳಿ. 22, 26 ಅಧ್ಯಾಯ ಕಂಪೇರ್ ಮಾಡ್ರಿ, ಅದರಲ್ಲಿ ಮತ್ತೇನು ವಿವರಣೆ ಹೆಚ್ಚಿದೆ ಎಂಬುದನ್ನ ನೀವು ತಿಳ್ಕೊಳ್ಳುವಾಗ ಬಹಳಷ್ಟು ನಿಮಗೆ ಆತ್ಮೀಯ ಲಾಭ ಪ್ರಯೋಜನ ಸಿಗ್ತದೆ. ಫಿಲಿಪಿಯವರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, ಇಲ್ಲಿ ಏನು ಬರೆದಿದ್ದಾನೆ, ಯಾವ ರೀತಿಯಾಗಿ ಪೌಲನ್ ತನ್ನ ಸಾಕ್ಷಿ ಹೇಳಿದ್ದಾನೆ. ಅದೇ ಸಾಕ್ಷಿ, ಆದ್ರೆ ಯಾವ ರೀತಿಯಾಗಿ ಹೇಳಿದ್ದಾನೆ ಎಂಬುದನ್ನು 1ನೇ ತಿಮೋತಿ 1ನೇ ಅಧ್ಯಾಯದಲ್ಲಿ ನೀವು ಓದ್ ನೋಡ್ರಿ, ಅಲ್ಲಿ ಏನು ಇದೆ ಎಂಬುದನ್ನ ತಿಳ್ಕೊ. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದೇನಂತಂದ್ರೆ, ಮೊದಲನೇದಾಗಿ 22ರಲ್ಲಿ ನಾವು ಏನು ಪೌಲನ್ ಹೇಳ್ತಾ ಇದ್ದಾನೆ, ಅದು ಯಹೂದ್ಯರಿಗೋಸ್ಕರವಾಗಿ. ಈಗ ಕ್ರೌಡ್ ಯಾರಿದ್ದಾರೆ? ಈಗ ಈ ಹೂ ಇಸ್ ಲಿಸ್ನಿಂಗ್ ಟು ಹಿಮ್, ಹೂ ಇಸ್ ಇನ್ ದ ಕ್ರೌಡ್? ಜೂಯಿಶ್ ಪೀಪಲ್. ಅವರಿಗೋಸ್ಕರವಾಗಿ ಇಲ್ಲಿ ತನ್ನ ಸಾಕ್ಷಿಯನ್ನ ಹೇಳ್ತಾ ಇದ್ದಾನೆ. ಓಕೆ, 26ನೇ ಅಧ್ಯಾಯಕ್ಕೆ ನೀವು ಬರುವಾಗ ಅಲ್ಲಿ ನಾವು ಏನ್ ಕಾಣ್ತೇವೆ ಅಂತಂದ್ರೆ, ಆತನು ಮನವೊಲಿಸುವುದಕ್ಕಾಗಿ, ಅಂದ್ರೆ ಫಿಲಿಪಿಯ ಬರೆದ ಪತ್ರದಲ್ಲಿ ಅಲ್ಲಿ ಯಹೂದ್ಯರ ಮನವೊಲಿಸುವುದಕ್ಕಾಗಿ ಅಲ್ಲಿ ಆತನು ಬರೀತಾನೆ. 26ರಲ್ಲಿ ಅನ್ಯರ ಮನವೊಲಿಸುವುದಕ್ಕಾಗಿ. ಸಿ ದ ಡಿಫರೆನ್ಸ್, ಸ್ಲೈಟ್ ಡಿಫರೆನ್ಸ್ ಇಸ್ ದೇರ್. 22ರಲ್ಲಿ ಯಹೂದ್ಯರ ಮನವೊಲಿಸುವುದಕ್ಕಾಗಿ, 26ರಲ್ಲಿ ಅನ್ಯ ಜನರ ಮನವೊಲಿಸುವುದಕ್ಕಾಗಿ. ಅಂದ್ರೆ ಯಹೂದ್ಯರೇತರು ಅಂದ್ರೆ ಅನ್ಯರು, ಯೆಹೋವದೇವರನ್ನ ನಂಬದೇ ಇದ್ದಂಥ ಜನರ ಮನವೊಲಿಸುವುದಕ್ಕಾಗಿ 26ನೇ ಅಧ್ಯಾಯದಲ್ಲಿ ತನ್ನ ಸಾಕ್ಷಿ ಹೇಳ್ತಾನೆ. ಓಕೆ, ಫಿಲಿಪಿಗೆ ಬರೆದ 3ನೇ ಪತ್ರದಲ್ಲಿ ಫಿಲಿಪಿಯವರಿಗೆ ಆತ್ಮಿಕ ಅರ್ಥ ತಿಳಿಸುವುದಕ್ಕಾಗಿ ತನ್ನ ಸಾಕ್ಷಿ ಹೇಳ್ತಾನೆ. ಥಿಯಾಲಜಿಕಲ್ ಮೀನಿಂಗ್ ಅಂತ ಹೇಳಿದ್ರೆ ಆತ್ಮೀಯ ಅರ್ಥ ಏನಿದೆಪ್ಪ ಎಂಬುದಾಗಿ ತಿಳಿಸುವುದಕ್ಕಾಗಿ ಫಿಲಿಪಿಯವರಿಗೆ ಬರೆದ ಪತ್ರದಲ್ಲಿ ಪೌಲನು ಅದನ್ನ ತನ್ನ ಸಾಕ್ಷಿಯನ್ನ ನುಡಿತಾನೆ. ಓಕೆ, ಕೊನೆಯದಾಗಿ ನಾವು 1ನೇ ತಿಮೋತಿ 1ನೇ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಯಾಕೆ ಆತನು ಸಾಕ್ಷಿ ಹೇಳ್ತಾನೆ ಅಂತಂದ್ರೆ, ಕ್ರೈಸ್ತರನ್ನ ಪ್ರೋತ್ಸಾಹಿಸುವುದಕ್ಕಾಗಿ ತನ್ನ ಸಾಕ್ಷಿಯನ್ನು ಹೇಳ್ತಾನೆ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಚಾರಗಳು ಇಲ್ಲಿ ನಾವು ಈ ಭಾಗದಲ್ಲಿ ಕಂಡುಕೊಳ್ತೇವೆ. ಪೌಲನ ಸಾಕ್ಷಿ ಒಂದೇ, ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಪುಸ್ತಕಗಳಲ್ಲಿ, ಪತ್ರಗಳಲ್ಲಿ ಯಾವ ರೀತಿಯಾಗಿ ಉಪಯೋಗಿಸಲ್ಪಟ್ಟವು ಎಂಬುದನ್ನ ನಾವು ನೆನ್ಪಿಟ್ಕೊಂಡ ಮರೆಯುದು ಬೇಡ. ರಿಪೀಟ್ ಮಾಡ್ಲಿಕ್ಕೆ ನನಗೆ ಸಮಯ ಇಲ್ಲ. ದಯಮಾಡಿ ನೀವು ನೋಟ್ ಮಾಡ್ಕೊಳ್ರಿ, ಅದರ ಆಶೀರ್ವಾದ ಪಡ್ಕೊಳ್ರಿ. ಈ ರೀತಿಯಾಗಿ ಇರತಕ್ಕಂಥ ಪೌಲನ ಸಾಕ್ಷಿ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಂಡಿರೋಣ, ಅರಿತುಕೊಂಡಿರೋಣ. ಅದನ್ನ ನಾವು ಮುಂದೆ ಯಾವ ರೀತಿಯಾಗಿ ಹೋಗ್ತದೆ ಎಂಬುದನ್ನ ತಿಳ್ಕೊಂಡು 4ನೇ ವಚನಕ್ಕೆ ನೀವು ಬರುವಾಗ, ಆ ಮಾರ್ಗದಲ್ಲಿರುವವರನ್ನ ದ್ವೇಷಿಸಿ, ಹಿಂಸಿಸಿ, ಬೇಡಿ ಹಾಕಿ ಜೈಲಿಗೆ ಕಳಿಸ್ತಾ ಇದ್ದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಇದು ಆತನ ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಆಗ್ತಕ್ಕಂಥವನ ಆಕ್ಟಿವಿಟೀಸ್ ಆಗಿದ್ದು ಅಂತೇಳಿ ನಮ್ಮೆಲ್ಲರಿಗೆ ತಿಳಿದಿದೆ. ನಾನು ಹೆಚ್ಚು ವಿವರಿಸುವುದಿಲ್ಲ ಇದ್ರ ಬಗ್ಗೆ. ಅವನೇನಾಗಿದ್ದ ಅಂತೇಳಿ ನಿಮ್ಮೆಲ್ರಿಗೂ ಗೊತ್ತಿದೆ. ಮತ್ತೆ ಅದನ್ನೇ ಆತನ ಹೇಳ್ತಾನೆ, ಮುಚ್ಚು ಮರೆಯಲ್ಲದೆ ಹೇಳ್ತಾನೆ. ಆಮೇಲೆ ಏನ್ ಹೇಳ್ತಾನೆ ಅಂತಂದ್ರೆ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಅವರನ್ನ ಬೇಡಿ ಹಾಕಿಕೊಂಡು ಅವರನ್ನ ಜೈಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೆ, ಕೊಲೆಗೂ ಸಹ ನಾನು ಹಿಂಜರಿಯುತ್ತಿರಲಿಲ್ಲ ಎಂಬುದಾಗಿ ಅವನು ಅಲ್ಲಿ ಹೇಳುವುದು ನಿಮಗೆ ತಿಳಿದು ಬರ್ತದೆ. 5ನೇ ವಚನಕ್ಕೆ ನಾವು ಬರುವಾಗ, ಅಲ್ಲಿ ಮಹಾಯಾಜಕರು, ಹಿರಿ ಸಭೆಯವರೆಲ್ಲರೂ ಇದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಯಾಕಂದ್ರೆ ಅವ್ರ ಕಡೆಯಿಂದಲೇ ನಾನು ಅಥಾರಿಟಿ ಲೆಟರ್ ಅಥವಾ ಲೆಟರ್ ತೆಗೆದುಕೊಂಡು ನಾನು ದಮಸ್ಕಕ್ಕೆ ಹೋಗ್ತಾ ಇದ್ದೆ ಎಂಬುದಾಗಿ ಆತನಲ್ಲಿ ಹೇಳುವುದರಿಂದ ನಮ್ಗೆ ಏನ್ ಕಂಡು ಬರ್ತದೆ ಅಂತಂದ್ರೆ, ಮಹಾಯಾಜಕರು, ಹಿರಿಸಭೆಯವರು ಸಹ ಅವನ ಈ
ಕೃತ್ಯಕ್ಕೆ ಅಥವಾ ಅವನ ಕಾರ್ಯಕ್ಕೆ ಅವರು ಸಾಕ್ಷಿಗಳಾಗಿದ್ದರು. ಸೌಲನು ಯಾವ ರೀತಿಯಾಗಿ ಇದ್ದ ಎಂಬುದಕ್ಕೆ ಸಾಕ್ಷಿಯಾಗಿದ್ದರು ಅಂತ ಹೇಳಿ ಪೌಲನು ಅಲ್ಲಿ ನಮಗೆ ತಿಳಿಸ್ತಾನೆ. ಆಮೇಲೆ ಏನಾಗ್ತದೆ ಅಂತಂದ್ರೆ, ದಮಸ್ಕದ ಕ್ರೈಸ್ತರನ್ನು ಹಿಡಿದು ಬೇಡಿ ಹಾಕಿ ಯೆರೂಸಲೇಮಿಗೆ ತರುವುದಕ್ಕಾಗಿ ಆಜ್ಞಾಪತ್ರವನ್ನ ಪಡೆದು ಹೊರಟೇನು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಹಿ ನೀಡೆಡ್ ಅನ್ ಅಥಾರಿಟಿ ಲೆಟರ್. ಯಾಕಂದ್ರೆ ಹೋಗಿ ಅಲ್ಲಿ ಇದ್ದಂಥ ಕ್ರೈಸ್ತರು, ಅಂದ್ರೆ ಯೇಸು ಸ್ವಾಮಿ ನಂಬಿದಂಥ ನಿಜ ಕ್ರೈಸ್ತರು ದಮಸ್ಕದಲ್ಲಿದ್ರು. ಅವರ ಬಳಿಗೆ ಹೋಗಿ ಅವರನ್ನ ಹಿಡಿದು ಬೇಡಿ ಹಾಕಿ ಎಳ್ಕೊಂಡು ಬಂದು ಯೆರೂಸಲೇಮಿನಲ್ಲಿ ಅವರನ್ನ ಜೈಲಿಗೆ ಹಾಕ್ಬೇಕೆಂಬಂತ ಒಂದು ಯೋಜನೆಯನ್ನ ಆತನು ಮಾಡಿಕೊಂಡು ಅದಕ್ಕೆ ಬೇಕಾದಂತ ಅಧಿಕಾರ ಪತ್ರವನ್ನು ತೆಗೆದುಕೊಂಡು ಹೊರಟೇ ಬಿಟ್ಟನು ಅಂತ ಹೇಳಿ ಅಲ್ಲಿ ಆತನು ಹೇಳ್ತಾನೆ. ಆಮೇಲೆ ಅಲ್ಲಿ ಸೇರಿದಂತಹ ಯಹೂದ್ಯರಲ್ಲೂ ಇಲ್ಲಿಯವರೆಗೆ ಕೇಳಿದ್ದನ್ನು ಚೆನ್ನಾಗಿ ತಿಳಿದರು ಅಂತ ಹೇಳ್ತಾನ. ಅಂದ್ರೆ ಆ ಗುಂಪಿನಲ್ಲಿ ಇದ್ದಂತಹ ಯಹೂದ್ಯರು ಈ ಎಲ್ಲಾ ವಿಷಯಗಳು ಯಹೂದ್ಯರ ಸಲುವಾಗಿ ಇದ್ದಂತವುಗಳಾಗಿದ್ದ ಕಾರಣ ಅವರೆಲ್ಲರೂ ಬಹಳ ಚೆನ್ನಾಗಿ ಅದರ ಅರ್ಥ ಮಾಡಿಕೊಂಡ್ರು. ಇನ್ನು ಮುಂದೆ ಪೌಲನು ಹೇಳ್ತಾ ಇರುವುದು ಏನಂತಂದ್ರೆ, ತನ್ನ ಜೀವನದಲ್ಲಿ ಆದಂತ ಮಾರ್ಪಾಡು, ರಕ್ಷಣೆಯ ಅನುಭವ. ಇಲ್ಲಿಯ ತನಕ ಯಹೂದ್ಯರ ವಿಷಯವಾದಂಥ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದಂತ ವಿಷಯಗಳು ಇವನು ತಿಳ್ಕೊಂಡಿದ್ದ, ಅವರು ತಿಳ್ಕೊಂಡಿದ್ರು. ಆ ಒಂದು ಆಡಿಯನ್ಸ್ ಆಲ್ಸೋ ನ್ಯೂ ಅಬೌಟ್ ದಿಸ್, ಸೊ ದೇ ವರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪಾಲ್ ಟೆಸ್ಟಿಫೈಡ್. ಇನ್ನು ಮುಂದೆ ಏನ್ ಬರ್ತದಂತಂದ್ರೆ, ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ಮಾರ್ಪಾಟು ಆಯ್ತು ಎಂಬುದನ್ನ 6ನೇ ವಚನದಿಂದ ಮುಂದೆ ನಾವು ಕಾಣ್ತೇವೆ. ಕಟ್ಟಾಧರ್ಮಾಭಿಮಾನಿಯಾದಂತ ಸೌಲನನ್ನು ಕೇವಲ ಬದಲಾಯಿಸಬೇಕಾದರೆ ಸಾಮಾನ್ಯವಾದಂತ ವಿಷಯಗಳು ಯಾವುದೇ ಪರಿಣಾಮ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಬಿಕಾಸ್ ಹಿ ವಾಸ್ ಸೋ ಸ್ಟಾಂಚ್. ಅವನ ಧರ್ಮಾಭಿಮಾನ ಇಷ್ಟಿತ್ತಲ್ಲ, ಸಾಧಾರಣ ವಿಷಯಗಳಿಂದ ಅವನನ್ನು ಬದಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನೋ ಒಂದು ಅಲೌಕಿಕವಾದಂತ ಅದ್ಭುತ ಕಾರ್ಯ ನಡೆದರೆ ಮಾತ್ರ ಈ ಮನುಷ್ಯ ದೇವರ ಕಡೆಗೆ ತಿರುಗುವಂತ ಒಂದು ಸಾಧ್ಯತೆ ಇತ್ತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಲಕ್ಷ ಕೊಟ್ಟು ಕೇಳ್ರಿ, ರಿಪೀಟ್ ಮಾಡ್ಲಿಕ್ಕೆ ನನಗೆ ಸಮಯ ಇಲ್ಲ, ಆದ್ರೆ ಬಹಳ ಅತ್ಯುತ್ತಮವಾದಂತಹ ವಿಷಯಗಳನ್ನು ಪೌಲನ ಬಗ್ಗೆ ನಾವು ಕಾಣ್ತೀವಿ. ಹಿ ವಾಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್. ನೀವೇನೋ ಹೇಳಿದ್ಕೊಳ್ಳೆ ಕೂಡ್ಲೆ ಅವನು ನಂಬೋದಕ್ಕೆ ಅವನಿಗೆ ನಂಬ್ಲಿಕ್ಕೆ ಅವನು ಮನಸ್ಸು ಮಾಡ್ತಿರ್ಲಿಲ್ಲ. ಬಿಕಾಸ್ ಹಿ ವಾಸ್ ಸ್ಟಾಂಚ್. ತಾನು ಏನ್ ಹೇಳ್ತಾನೆ, ತಾನು ಏನ್ ನಂಬಿದ್ದಾನೆ, ಗಮಲಿಯಲಿನಿಂದ ಏನ್ ಕಲ್ಕೊಂಡಿದ್ದಾನೆ ಅದೇ ಸತ್ಯ ಎಂಬುದಾಗಿ ಪ್ರತಿಪಾದಿಸುವಂತ ಸೌಲನ ವಿಷಯವಾಗಿ ನಾವು ನೋಡುವಾಗ, ಏನೋ ಅಲೌಕಿಕವಾದಂತಹ ವಿಷಯಗಳು, ಅಂದ್ರೆ ಅಸಾಮಾನ್ಯವಾದಂತಹ ವಿಷಯಗಳು, ಅದ್ಭುತವಾದಂತ ಕಾರ್ಯಗಳು ನಡೆದರೆ ಮಾತ್ರ ಅವನು ಅವನ ಜೀವನದಲ್ಲಿ ಮಾರ್ಪಾಡಾಗ್ಲಿಕ್ಕೆ ಸಾಧ್ಯವಿತ್ತೇ ಹೊರತು ಬೇರೆ ಯಾವುದೋ ಒಂದು ಅವಕಾಶ ಅಲ್ಲಿ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಏನಾಗ್ತದೆ, ಇದರ ಹಿನ್ನೆಲೆಯನ್ನ ನೀವು ತಿಳ್ಕೊಂಡ ಮೇಲೆ ಈಗೇನಾಗ್ತದೆ ನೋಡೋಣ. ಅಲೌಕಿಕವಾದಂತಹ ವಿಷಯ ಆಗ್ತದೋ ಅಥವಾ ಮತ್ತೇನೋ ಅಲ್ಲಿ ನಡೀತದೋ, ಅಥವಾ ದೇವರು ಮತ್ತೆ ಯಾವ ರೀತಿಯಿಂದ ಅವನನ್ನ ಬದಲಾಯಿಸ್ತಾನೆ ಎಂಬುದನ್ನ ನಾವು ಸ್ವಲ್ಪ ಈಗ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ವಿ ನೋ ಇಟ್, ಆದ್ರೆ ಇಲ್ಲಿ ಬರ್ತಕ್ಕಂಥ ಸಂದರ್ಭಗಳನ್ನು ಯಾವ ರೀತಿಯಾಗಿ ನಾವು ಕಾಣಬೇಕೆಂಬುದನ್ನ ನೋಡೋಣ. ಈ ರೀತಿಯಾಗಿ ಯೇಸು ಕರ್ತರು ಅದನ್ನು ಮಾಡೇ ಬಿಟ್ರು. ದ ಲಾರ್ಡ್ ನ್ಯೂ ಇಟ್ ಅಂಡ್ ದ ಲಾರ್ಡ್ ಡಿಡ್ ಇಟ್ ಎಂಬುದಾಗಿ ಇಲ್ಲಿ ನಾವು ಕಾಣ್ತೇವೆ. ಯೇಸು ಸ್ವಾಮಿಯವ್ರು ಗೊತ್ತಿತ್ತು ಅವನು ಎಷ್ಟು ಕಟ್ಟಾಧರ್ಮಾಭಿಮಾನಿ ಆಗಿದ್ದಾನೆ. ಅವನನ್ನು ನಾನು ಯಾವ ರೀತಿಯಾಗಿ ಅವನನ್ನ ಹಾದಿಗೆ ತರಬೇಕು, ಅವನನ್ನು ಯಾವ ರೀತಿಯಾಗಿ ಮಣಿಸ್ಬೇಕು, ಅವನನ್ನು ಯಾವ ರೀತಿಯಾಗಿ ಅವನ ಹೃದಯವನ್ನು ಮಾರ್ಪಡಿಸ್ಬೇಕು ಎಂಬುದು ಯೇಸು ಸ್ವಾಮಿಯವ್ರಿಗೆ ಗೊತ್ತು. ಆದ ಕಾರಣ ಯೇಸು ಕ್ರಿಸ್ತರು ಅದನ್ನ ಏನ್ ಮಾಡ್ಬಿಟ್ರು ಅಂತಂದ್ರೆ, ಪೌಲನು ದಮಸ್ಕದ ಹಾದಿಯಲ್ಲಿ ಇದ್ದಾನೆ. ಎಲ್ಲಿಂದ? ಯೆರೂಸಲೇಮಿನಿಂದ ದಮಸ್ಕದ ಪ್ರಯಾಣ ನಡೆದದೆ. ಮಧ್ಯಾಹ್ನದ ಸಮಯ. ಇದೆಲ್ಲ ಡೀಟೇಲ್ಸ್ ಇವೆ, ನೀವು ಓದ್ರಿ 7ನೇ ವಚನದಲ್ಲಿ. ದೊಡ್ಡ ಏನಾಯ್ತು ಅಂತಂದ್ರೆ, ದಮಸ್ಕ ಸಮೀಪ ಇನ್ನೊಂದು ಸ್ವಲ್ಪ ಪ್ರಯಾಣ ಮಾಡಿದ್ರೆ ದಮಸ್ಕ ಬಂದೇ ಬಿಡ್ತದೆ ಎಂಬುದಾಗಿ ಅವರೆಲ್ಲ ಈಗ ಬಹಳ ಖುಷಿಯಲ್ಲಿದ್ರು. ಈಗ ನಾವು ಹೋಗ್ತೇವೆ, ನಮ್ ಕಡೆ ಅಧಿಕಾರ ಪತ್ರ ಇದೆ, ಅಲ್ಲಿದ್ದಂತ ಕ್ರೈಸ್ತರನ್ನ ನಾವು ಹಿಡಿದು ಅವರನ್ನ ಬೇಡಿ ಹಾಕ್ತೇವೆ, ಅವ್ರನ್ನ ಕರ್ಕೊಂಡು ಬಂದು ಯೆರೂಸಲೇಮಿನೊಳಗೆ ಜೈಲಿನಲ್ಲಿ ದಬ್ತೇವೆ ಎಂಬಂತ ಒಂದು ವಿಚಾರದಿಂದ ಅವರೆಲ್ಲ ಬಹಳಷ್ಟು ಖುಷಿಯಾಗಿ ಹೋಗ್ತಾ ಇದ್ರು. ಆಗ ಏನಾಯ್ತಂತಂದ್ರೆ, ಮಧ್ಯಾಹ್ನದ ಸಮಯ, ದಮಸ್ಕ ಸಮೀಪ,
ಆಗ ಏನಾಯ್ತು ಅಂತಂದ್ರೆ ಆಕಾಶದೊಳಗಿಂದ ದೊಡ್ಡ ಬೆಳಕು ಸುತ್ತಲೂ ಹೊಳೆಯಿತು. ನಾನು ಹೇಳ್ದಲ್ಲ ನಿಮ್ಗೆ, ಅಲೌಕಿಕವಾದಂತ ಅಸಾಧಾರಣವಾದಂತ ವಿಷಯ ಏನಾದ್ರೂ ಆದ್ರೆ ಮಾತ್ರ ಪೌಲನ ಜೀವನ ಒಂದು ಮಾರ್ಪಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನೋಡುವಾಗ ಯೇಸು ಸ್ವಾಮಿ ಅದನ್ನ ಮಾಡೇ ಬಿಡ್ತಾರೆ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ದೊಡ್ಡ ಬೆಳಕು ಸುತ್ತಲೂ ಹೊಳೆಯಿತು ಅಂತ. ಮಧ್ಯಾಹ್ನದಲ್ಲಿ ಸೂರ್ಯನ ಪ್ರಕಾಶ ಹೇಗಿರ್ತದೆ ನಿಮ್ಮೆಲ್ರಿಗೂ ಗೊತ್ತು. ನೀವು ಮೇಲ್ ನೋಡ್ಲಿಕ್ಕೂ ಆಗುದಿಲ್ಲ. ಬಹಳಷ್ಟು ಜನ ಗಾಗಲ್ಸ್ ಹಾಕೊಂಡು ನಡೀತಾರೆ, ಯಾಕಂದ್ರೆ ಆ ಪ್ರಖರತೆಯನ್ನ ತಳ್ಕೊಳ್ಳೋದ್ ಕಾರಣ. ಆದರೆ ಇಲ್ಲಿ ಅಂಥ ಪ್ರಖರವಾದಂತಹ ಬೆಳಕಿನಲ್ಲಿ ಇನ್ನೂ ಹೆಚ್ಚಾದಂತಹ ದೊಡ್ಡ ಬೆಳಕು ಅಲ್ಲಿ ಬಿದ್ರೆ ಸೌಲನ ಸ್ಥಿತಿ ಏನಾಗಿರ್ಬೇಕು ಅಂತ ಹೇಳಿ ನೀವು ನೆನಪು ಮಾಡ್ಕೊಡ್ರಿ, ವಿಚಾರ ಮಾಡ್ರಿ. ಅವನೇನ್ ಬಿದ್ಬಿಟ್ಟ ಅವನು ಅಂತ ಹೇಳಿ ಅಲ್ಲಿ ಬರ್ತದೆ. ಈ ಫೆಲ್ ಡೌನ್ ಅಂತ ಹೇಳಿ, ಅವನು ಮಧ್ಯಾಹ್ನದಿಂದ ಕೆಳಗೆ ಬಿದ್ದನು ಅಂತ ಹೇಳಿ ಅಲ್ಲಿ ನಮಗ ತಿಳಿದು ಬರ್ತದೆ. ಆಗ ಬಿದ್ದಂಥ ಸೌಲನು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಕೆಲವು ಮಾತುಗಳನ್ನ ಕೇಳ್ತಾನೆ. ಹಿ ಹರ್ಡ್ ದ ವಾಯ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತರು ಅವನು ಕೂಡ ಮಾತಾಡುವುದನ್ನ ಆತನು ಕೇಳ್ತಾನೆ, ಸ್ಪಷ್ಟವಾಗಿ ಕೇಳ್ತಾನೆ. ಆದರೆ ಅವನ ಕೂಡ ಇದ್ದಂತಹ ಜನರು ಅದನ್ನ ಕೇಳಿಸ್ಕೊಳ್ಳಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಬಿಕಾಸ್ ದಟ್ ಮೆಸೇಜ್ ವಾಸ್ ಫಾರ್ ಸಾಲ್ ಅಂಡ್ ಸಾಲ್ ಓನ್ಲಿ ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಓದ್ರಿ ಅದನ್ನೇ. ಅಲ್ಲಿದ್ದಂತಹ ಜನರು ಅವನು ಕೂಡ ಸುತ್ತಿದ್ದಂಥವ್ರು ಬೆಳಕು ನೋಡ್ತಾರೆ ಅವರು, ಆದ್ರೆ ಶಬ್ದ ಮಾತ್ರ ಕೇಳುವುದಿಲ್ಲ ಅಂತ ಹೇಳಿ ಅಲ್ಲಿ ಅವರ ಬಗ್ಗೆ ಹೇಳಲಾಗಿದೆ. ಈ ರೀತಿಯಾಗಿರುವಾಗ ಆ ಶಬ್ದ ಏನಾಗಿತ್ತು? ಆ ಶಬ್ದ ಯಾರಂತಂದ್ರೆ ಯೇಸು ಸ್ವಾಮಿನಿ. ಯೇಸು ಸ್ವಾಮಿ ಸತ್ತು ಮರಣ ಹೊಂದಿ ಸತ್ತು ಹುಣಲ್ಪಟ್ಟು ಪುನರುತ್ಥಾನ ಹೊಂದಿ 40 ದಿವಸಗಳ ಈ ಲೋಕದಲ್ಲಿದ್ದು ಪರಲೋಕಕ್ಕೆ ಏರಿ ಹೋದಂತ ಯೇಸು ಸ್ವಾಮಿಯವರು ಈಗ ಪೌಲನಿಗೆ ಕಾಣಿಸ್ಕೊಳ್ತಾರೆ. ಅಲ್ಲಿ ತನಕ ಅವನು ಯೇಸು ಸ್ವಾಮಿಯನ್ನ ನಂಬಲಿಕ್ಕೆ ಅವನು ನಂಬದೇ ಇರ್ಲಿಲ್ಲ. ಅವನು ಹೇಗೆ ಯೇಸು ಸ್ವಾಮಿನ ಪುನರುತ್ಥಾನ ಹೊಂದಿದ ಎಂಬ ಒಂದು ಚಾಲೆಂಜ್ ಅವನಲ್ಲಿ ಇತ್ತು ಅವಾಗಲೂ. ಆದ್ರೆ ಈಗ ಯೇಸು ಸ್ವಾಮಿ ಪುನರುತ್ಥಿತನಾದಂತ ಯೇಸು ಸ್ವಾಮಿ, ದಿವಾಹರಣನು ಪರಲೋಕಕ್ಕೆ ಏರಿ ಹೋದಂತ ಯೇಸು ಸ್ವಾಮಿ ಅವನು ಕೂಡ ಮಾತಾಡಿದನು ಎಂಬುದಾಗಿ ಹೇಳುವಾಗ ಅವನ ಸಂಶಯಗಳೆಲ್ಲ ಪರಿಹಾರ ಆಗಿ ಹೋದವು ಅಂತ ಹೇಳಿ ನಾವು ಈಗಾಗಲೇ ಅದನ್ನ ನೋಡಿದ್ದೀವಿ. ಈಗೇನಾಯ್ತಂತಂದ್ರೆ ಅಲ್ಲಿ ಅವನಿಗೆ ಒಂದು ಮಾತು ಕೇಳ್ತಾನ ಅವನು. ಆ ಶಬ್ದ ಏನಂತಂದ್ರೆ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ. ಇದರ ವಿವರಣೆ ನಾವು ಕೇಳಿದ್ದೇವೆ ಲಾಸ್ಟ್ ಟೈಮ್. ನನ್ನನ್ನು ಅಂತಂದ್ರೆ ಆತನ ಸಭೆಯನ್ನ, ಯೇಸು ಸ್ವಾಮಿಯನ್ನ ಆತನು ಹಿಂಸೆ ಮಾಡುವುದು ಅಂತಂದ್ರೆ ಆತನು ಯೇಸು ಸ್ವಾಮಿಯ ಸಭೆಯನ್ನ ಹಿಂಸಿಸ್ತಾ ಇದ್ದ. ದಮಸ್ಕಕ್ಕೆ ಹೋಗಿ ಅಲ್ಲಿ ಇದ್ದಂತ ಕ್ರೈಸ್ತರನ್ನ ಬೇಡಿ ಹಾಕಿ ಎಳೆದುಕೊಂಡು ಬಂದು ಜೈಲಿಗೆ ದಬ್ಬುವಂತಹ ಒಂದು ಯೋಜನೆಯಲ್ಲಿ ಹೊರಟಂತ ಈ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಸೌಲನೇ ಸೌಲನೇ ನನ್ನ ಸಭೆಯನ್ನ ಯಾಕೆ ಹಿಂಸಿಸ್ತಿ, ನನ್ನ ಜನರನ್ನ ಯಾಕೆ ಹಿಂಸಿಸುತ್ತಿ, ನನ್ನನ್ನು ಯಾಕೆ ಹಿಂಸಿಸ್ತಿ. ನಾನು ಅಂತಂದ್ರೆ ನನ್ನ ಜನರು, ನನ್ನನ್ನ ನಂಬಿದವರು, ನನ್ನನ್ನ ಪ್ರೀತಿಸುವವರು, ನನ್ನನ್ನು ಹಿಂಬಾಲಿಸುವವರು, ಅವರನ್ನ ಯಾಕೆ ನೀನು ಹಿಂಸೆ ಪಡಿಸುತ್ತಿ ಎಂಬುದಾಗಿ ಅಲ್ಲಿ ಅವನು ಕೇಳಿದಾಗ ಯೇಸು ಸ್ವಾಮಿ ಅವರನ್ನ ಮುಖಾಮುಖಿಯಾಗಿ ಆತನು ಕಂಡಾಗ ಅವನ ಜೀವನ ಪೂರ್ಣವಾಗಿ ಬದಲಾಯಿತು. ಹಿಸ್ ಲೈಫ್ ವಾಸ್ ಟೋಟಲಿ ಚೇಂಜ್ಡ್ ಎಂಬುದಾಗಿ ಅಲ್ಲಿ ಅವನ ಬಗ್ಗೆ ಓದ್ತೇವೆ. ಕ್ರಿಸ್ತ ಹಿಂಸಕ ಈಗ ಏನಾದ ಅಂತಂದ್ರೆ ಕ್ರಿಸ್ತನ ಹಿಂಬಾಲಕನಾದನು, ಕ್ರಿಸ್ತನನ್ನು ಅನುಸರಿಸುವವನಾದನು ಎಂಬುದಾಗಿ ಅವನ ಬಗ್ಗೆ ನಾವು ಕೇಳ್ತೇವೆ. ಆಗ ಆತನು ಒಂದು ಪ್ರಶ್ನೆ ಹಾಕ್ತಾನೆ. ಪ್ರತಿಯಾಗಿ ಸೌಲನು ಒಂದು ಮಾತು ಹೇಳ್ತಾನೆ ಯೇಸು ಸ್ವಾಮಿ ಅವರಿಗೆ, ನೀನ್ ಯಾರು? ಹೂ ಆರ್ ಯು ಲಾರ್ಡ್? ಕರ್ತನೇ ನೀನ್ ಯಾರು ಎಂಬುದಾಗಿ ಅಲ್ಲಿ ಒಂದು ಮಾತನ್ನ ಕೇಳ್ತಾನೆ. ಅವನಿಗೆ ಗೊತ್ತಾಯ್ತು ಏನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರೇ ಮಾತಾಡ್ತಾ ಇದ್ದಾರೆ. ಆದ ಕಾರಣ ಹಿ ವಾಂಟೆಡ್ ಟು ಕನ್ಫರ್ಮ್ ಇಟ್. ಆದ ಕಾರಣ ಅವನು ಏನ್ ಹೇಳ್ತಾನೆ, ಕರ್ತನೇ ನೀನ್ ಯಾರು? ನೀನು ಕರ್ತನ ಅಂತ ಹೇಳಿ ನಾನು ಎಕ್ಸೆಪ್ಟ್ ಮಾಡೇನೀಗ. ಐ ಹ್ಯಾವ್ ಅಕ್ಸೆಪ್ಟೆಡ್ ಯು ಆಸ್ ಮೈ ಲಾರ್ಡ್ ಡೆಫಿನೆಟ್ಲಿ, ಬಟ್ ಐ ವಾಂಟ್ ಟು ಕನ್ಫರ್ಮ್ ಇಟ್. ಹೂ ಆರ್ ಯು? ನೀನು ಯಾರು ಎಂಬುದಾಗಿ ಅವನು ಪ್ರಶ್ನೆ ಹಾಕುವಾಗ ಯೇಸು ಸ್ವಾಮಿ ಅವರು ಅವನಿಗೆ ಒಂದು ಮಾತು ಹೇಳಿದರು, ನೀನು ಹಿಂಸೆ ಪಡಿಸುವ ಯೇಸುವೆ. ಹಿ ವಾಸ್ ಸೋ ಕ್ಲಿಯರ್. ದ ಲಾರ್ಡ್ಸ್ ವರ್ಡ್ಸ್ ಆರ್ ಸೋ ಕ್ಲಿಯರ್. ನೀನು ಹಿಂಸೆ ಪಡಿಸುವ ಯೇಸುವೆ ಹೇಳಿಬಿಟ್ರು ಅವರು. ನೇರವಾಗಿ ಅವನಿಗೆ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ನಾನೇ, ನೀನು ಹಿಂಸೆ ಪಡಿಸುವಂತ ಆ ಯೇಸು ಸ್ವಾಮಿ ನಾನೇ.
ಕರ್ತನೆ ನೀನಾರು ಅಂತ ಹೇಳಿ ನೀ ಕೇಳ್ತಾ ಇದೆಯಲ್ಲ, ಆತನ್ ಯಾರಂತಂದ್ರೆ ನೀನು ಹಿಂಸೆ ಪಡಿಸುವಂತ ಯೇಸುವೆ ಎಂಬುದಾಗಿ ಅಲ್ಲಿ ಹೇಳಿದಂತ ಮಾತು ನಮಗ ಕಂಡು ಬರ್ತದೆ. ಮಹಿಮೆಯಲ್ಲಿದ್ದಂತ ಯೇಸುವನ್ನ ಕಂಡು ಪೌಲನ ಜೀವನವೇ ಬದಲಾಯಿತು. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಈಸ್ ಇನ್ ಗ್ಲೋರಿ ಅಂಡ್ ದ ಗ್ಲೋರಿಯಸ್ ಲೈಟ್ ಆಲ್ಸೋ ಶೋನ್ ಅರೌಂಡ್ ಹಿಮ್. ಬೆಳಕು, ಅದು ಮಹಿಮೆಯ ಬೆಳಕು ಅವನು ಸುತ್ತಲೂ ಪ್ರಕಾಶಿಸಿತು. ಆಗ ಯೇಸು ಸ್ವಾಮಿ ಅವರನ್ನು ಕಾಣ್ತಾನೆ ಮತ್ತು ಅವರ ಮಾತನ್ನು, ಅವರ ಶಬ್ದಗಳನ್ನು ಆತನು ಕೇಳ್ತಾನೆ ಎಂಬುದಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ಎಂಥ ಅದ್ಭುತವಾದಂತ ವಿಚಾರಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೆನಪಿಟ್ಕೊಡ್ರಿ, ಇದನ್ನ ಅನುಭವಿಸ್ರಿ. ಆಗ ನಿಮ್ಮ ಜೀವನದಲ್ಲಿ ಹೆಚ್ಚಾದಂತಹ ಒಂದು ಪ್ರೋತ್ಸಾಹ ಇರ್ತದೆ, ಉತ್ಸಾಹ ಇರ್ತದೆ, ಹೆಚ್ಚಾದಂತಹ ಒಂದು ನಿರೀಕ್ಷೆ ಇರ್ತದೆ. ಯೇಸು ಸ್ವಾಮಿ ಎಂಥ ರಕ್ಷಕನು, ಎಂಥ ದೇವರು, ಎಂಥ ಸ್ವಾಮಿ, ಎಂಥ ಕರ್ತನು ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಅನೇಕರು ಹೇಳ್ಬೋದು, ನಮಗೂ ಸಹ ಇಂಥ ಒಂದು ದರ್ಶನ ಆದ್ರೆ ನಾವು ಯೇಸು ಸ್ವಾಮಿ ನಂಬ್ತೀವಿ ಅಂತ ಹೇಳಿ ನೀವು ಹೇಳ್ಬೋದು. ದಟ್ ಈಸ್ ನಾಟ್ ನೆಸೆಸರಿ. ಅದು ಯೇಸು ದೇವರು ಯಾರ ಸಲುವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ಸೌಲ್ನಿಗಾದಂತ ಅನುಭವ ನಮಗೂ ಆಗ್ಬೇಕು ಅಂತ ಹೇಳಿ ನಾವು ಬಯಸಿದ್ರೆ ದಟ್ ಈಸ್ ನಾಟ್ ರೈಟ್ ಅಂತ ಅನಿಸ್ತದೆ ನಮ್ಗೆ. ಯಾಕಂದ್ರೆ ನಾವು ಯೇಸು ಸ್ವಾಮಿಯನ್ನ ನಂಬುವಾಗ ನಮಗೆ ಆ ರಕ್ಷಣೆ ಸಿಗ್ತದೆ. ಆದ್ರೆ ಪೌಲನು ಒಬ್ಬ ಕಟ್ಟಾ ಧರ್ಮಾಭಿಮಾನಿಯಾಗಿ ದ್ವೇಷಿಸುವನಾದ ಕಾರಣ ದೇವರು ಆ ಸ್ಟೆಪ್ ತೆಗೆದುಕೊಳ್ಬೇಕಾಯ್ತು. ಆದ್ರೆ ನಾವು ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡಿರುವಾಗ ಆತನ ಮೇಲೆ ನಮ್ಮ ನಂಬಿಕೆಯ ಪ್ರಯೋಗ ನಾವು ಮಾಡಿದರೆ ನಮಗ ರಕ್ಷಣೆ ಆಗ್ತದೆ. ಮತ್ತು ಆ ರಕ್ಷಣೆಯಿಂದ ನಮ್ಮ ಜೀವನದಲ್ಲಿ ಆ ಅನುಭವದಿಂದ ಅನುಭವಕ್ಕೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಇಂಥ ವಿಷಯಗಳು ನಮ್ಮ ಜೀವನದಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಬಯಸುವುದು ಯೋಗ್ಯ ಅಲ್ಲ ಅಂತ ಹೇಳಿ ನಾನು ಅನಿಸ್ತದೆ. ಆದ ಕಾರಣ ದೇವರು ಒಂದ್ ವೇಳೆ ಕೊಟ್ರೆ ಆಗ್ಲಿ, ಅದ್ರ ಬಗ್ಗೆ ಏನಿಲ್ಲ. ಐ ಡೋಂಟ್ ಸೇ ದಟ್ ಆಗ್ಬಾರ್ದು ಅಂದ್ರೆ ಆಗ್ಲೇಬಾರ್ದು ಅಂತ ಹಂಗೇನಿಲ್ಲ. ಗಾಡ್ ಕ್ಯಾನ್ ಡೂ ಎನಿಥಿಂಗ್. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಆದ್ರೆ ದೇವ್ರು ಯಾರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. ಆದ್ರೆ ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ಕೊಂಡಿರುವುದರಿಂದ ಅದು ಏನಾಗ್ತದೆ ಅಂತ ಹೇಳಿ ನೀವು ತಿಳ್ಕೊಂಡಿರ್ರಿ. ಮುಂದೆ ಏನಾಗ್ತಾ ಅಂತಾನೆ, ಮಹಿಮೆಯುಳ್ಳ ಕರ್ತನ ಪ್ರಕಾಶ ಮಧ್ಯಾಹ್ನದ ಬೆಳಕಿಗಿಂತಲೂ ಪ್ರಖರವಾದ ಕಾರಣ ಅವನು ಕಣ್ಣು ಕಾಣದಂತಾಯ್ತು ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದ 9ನೇ ವಚನ. ನೋಡ್ರಿ, ಆ ಬೆಳಕನ್ನ ಅವನು ನೋಡಿದ್ಮೇಲೆ ಅವನಿಗೆ ಏನಾಯ್ತು ಅಂತ ಕಣ್ಣು ಕಾಣದಂತ ಆಯ್ತು. ಅಂದ್ರೆ ದೈಹಿಕವಾಗಿ ಅವನು ಏನಾದ ಅಂತಂದ್ರೆ ಕುರುಡಾದ. ಆದ್ರೆ ಅವನ ಬಗ್ಗೆ ನಾವು ನೋಡುವಾಗ ಆತ್ಮೀಯ ರೀತಿಯಲ್ಲೂ ಸಹ ಅವನು ಅಂಧನಾಗಿದ್ದ. ಸೋ ಫಾರ್ ಹಿ ವಾಸ್ ಸ್ಪಿರಿಚುವಲಿ ಬ್ಲೈಂಡ್. ಆತ್ಮೀಯ ವಿಷಯಗಳು ಅವನಿಗೆ ಗೊತ್ತಿದ್ರು ಕೂಡ ಅದನ್ನು ಸ್ವೀಕರಿಸ್ತಾ ಇರಲಿಲ್ಲ. ಅದರ ಅರ್ಥ ಅದು ಅವನಿಗೆ ಕಾಣ್ತಿರ್ಲಿಲ್ಲ. ಅಂದ್ರೆ ಆತ್ಮೀಯ ರೀತಿಯಲ್ಲಿ ಅವನು ಅಂಧನಾಗಿದ್ದ. ಆದ್ರೆ ಈಗ ಪ್ಲಸ್ ಮತ್ತೊಂದಾಯ್ತು ಅವನು. ಅದೇನಂತಂದ್ರೆ ದೈಹಿಕವಾಗಿಯೂ ಸಹ ಅಂಧನಾದವನು. ನೋಡ್ರಿ ಯಾವ ರೀತಿಯಾಗಿ ಅವನ ಜೀವನದಲ್ಲಿ ನಡೀತಾ ಇದೆ ಎಂಬುದನ್ನ ನಾವು ನೋಡೋಣ. ಎಷ್ಟು ದಿವಸ ಅಂತಂದ್ರೆ 3 ದಿವಸ ಅಷ್ಟೇ. ಅವನು ಖಾಯಮಾಗಿ ಅವನು ಅಂದಾಗಿ ಹೋದ ಅಂತ ಹೇಳಿ ತಿಳ್ಕೊಳ್ಬೇಡ್ರಿ. ಲೆಟ್ ಅಸ್ ಸಿ ಫರ್ದರ್ ವಾಟ್ ಹ್ಯಾಪನ್ಸ್. ಆದ್ರೆ ಈ ಕ್ಷಣದಲ್ಲಿ ಅವನ ಜೀವನದಲ್ಲಿ ಅವನ ಸ್ಥಿತಿ ಹೆಂಗಾಯ್ತು ಅಂತಂದ್ರೆ, ಆತ್ಮೀಯ ರೀತಿಯಲ್ಲಿ ಅಂಧನಾದಂಥ ಸೌಲ ದೈಹಿಕವಾಗಿಯೂ ಅಂದ್ರೆ ಕಣ್ಣಿಲ್ಲದಂತಹ ಒಬ್ಬ ಅಂಧನು ಸಹ ಆದನು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಳೋಣ ಅಷ್ಟೇ. ಆಮೇಲೆ ಏನಾಯ್ತು ಅಂತಂದ್ರೆ, ಬೇರೆಯವರು ಅವನು ಅಂಧನಾದ್ಮೇಲೆ ಏನಾಯ್ತು ಅಂತಂದ್ರೆ ಪೂರ್ಣವಾಗಿ ತಗ್ಗಿಸಲ್ಪಟ್ಟ. ಮೊದಲು ಅವನು ಏನ್ ಮಾಡ್ತಾ ಇದ್ದ? ಎದಿಶಟಿ ನಡೆಸ್ತಾ ಇದ್ದ. ನಾನು ಹೋಗ್ತೇನೆ, ಅವ್ರು ಹಿಡಿತೇನೆ, ಅವ್ರನ್ನ ಕರ್ಕೊಂಡು ಬರ್ತೇನೆ, ಅವ್ರನ್ನ ಬೇಡಿ ಹಾಕ್ತೇನೆ, ಸೆರೆಮನಿ ಅವ್ರನ್ನ ಒಗಿತೇನೆ ಅಂತ. ಆದ್ರೆ ಈಗ ಅವನು ಏನಾದ ಅಂತಂದ್ರೆ ಕೆಳಗೆ ಬಿದ್ದು ಕಣ್ಣು ಕಾಣದೆ ಮುಂದೆ ಹೋಗ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ದಮಸ್ಕ ಇಲ್ಲೇ ಸ್ವಲ್ಪ ಹೋದ್ರೆ ಬರ್ತದೆ, ಆದ್ರೆ ಹೋಗ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಪೂರ್ಣವಾಗಿ ತಗ್ಗಿಸಲ್ಪಟ್ಟ ಎಂಬುದಾಗಿ ಅವನ ಬಗ್ಗೆ ನಾವು ಓದ್ತೇವೆ. ಬೇರೆಯವನು ಅವನ ಕೈ ಹಿಡಿದುಕೊಂಡು ನಡೆಸುವಂತಹ ಒಂದು ಸ್ಥಿತಿ ಒಂದಾಯ್ತು ಅಂತೇಳಿ ನಮಗ ಇಲ್ಲಿ ಬರ್ತದೆ. ನೋಡ್ರಿ, ಆದ ಕಾರಣ ಯೇಸು ಸ್ವಾಮಿಯವರ ಮುಂದೆ ನಾವು ಏನಾಗಿದ್ದೇವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದಂತಹ ಪಾಠ ಇಲ್ಲಿ ಇದೆ. ಪಾಠ ಅಂತ ನಾನು ಹೇಳ್ತಾ ಇದ್ದೇನೆ. ಲೆಸನ್ ದಟ್ ವಿ ಹ್ಯಾವ್ ಟು ಲರ್ನ್. ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್. ಅದೇನಂತಂದ್ರೆ, ನಾವು ಏನೇ ಇರಲಿ, ಯಾರೇ ಇರಲಿ, ಯೇಸು ಕರ್ತರ ಮುಂದೆ ಏನೂ ಇಲ್ಲದವರಾಗಿದ್ದೇವೆ. ನಾವು ಏನೇ ಇರ್ಬೋದು, ನಾವು ಬಹಳ ಕಲ್ತವ್ರು ಇರ್ಬೋದು, ಬಹಳ ದೊಡ್ಡ ಹುದ್ದೆಯಲ್ಲಿ ಇರ್ಬೋದು, ಬಹಳಷ್ಟು ಸಂಪತ್ತಿರ್ಬೋದು, ಬಹಳಷ್ಟು ಹಣ ಇರ್ಬೋದು, ಬಹಳಷ್ಟು ಟ್ಯಾಲೆಂಟ್ಸ್ ಇರ್ಬೋದು. ಆದ್ರೆ ಯೇಸು ಸ್ವಾಮಿಯವರ ಮುಂದೆ ನಾವು ಏನೂ ಇಲ್ಲದವರಾಗಿದ್ದೇವೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ಪೌಲನು
ಮೊದಲೇ ಕೊರಿಂಥ 15ನೇ ಅಧ್ಯಾಯ 10ನೇ ವಚನ ಬಾಯ್ಪಾಟ್ ಮಾಡ್ರಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ವರ್ಸ್. 1 Corinthians chapter 15 verse 10. ಅಲ್ಲಿ ಆತನೇನ್ ಹೇಳ್ತಾ ಇದ್ದಾನಂತಂದ್ರೆ, ನಾನು ಏನೇ ಇದ್ದರೂ ಅದು ಕೇವಲ ಯೇಸು ಕ್ರಿಸ್ತರ ಕೃಪೆಯಿಂದಲೇ ಇದ್ದೇನೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ಅವನ ಅನುಭವ ಯಾವ ರೀತಿಯಾಗಿ ಬದಲಾಯಿತು. How his experience was different now because he believed on the Lord Jesus Christ and he came to know about his nothingness. ನಾನು ಏನಿಲ್ಲ ಅನ್ನುವಂಥ ಒಂದು ಅರಿವಿಕೆಗೆ ಅವನು ಬರ್ತಾನೆ. ಮೊದಲು ನಾನೇ ಎಲ್ಲ ಮಾಡ್ತೀನಿ, ನನಗೆ 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 ಆ ಒಂದು ನನಗೆ ಅಷ್ಟು ಶಿಕ್ಷಣ ಇದೆ, ಅಷ್ಟು ಜ್ಞಾನ ಇದೆ, ಅಷ್ಟು ನನಗೆ ಬುದ್ಧಿ ಇದೆ, ನಾನು ಅಷ್ಟು ಅಧಿಕಾರ ಇದೆ ಎಂಬಂಥ ಒಂದು ಹೆಮ್ಮೆ ಅವನಲ್ಲಿತ್ತು. ಆದರೆ ಈಗ ಆತನು ಪೂರ್ಣವಾಗಿ ತಗ್ಗಿಸಲ್ಪಟ್ಟು ಯೇಸು ಸ್ವಾಮಿಯವರ ಮೇಲೆ ಆತನು ಪೂರ್ಣವಾಗಿ ಆತ್ಕೊಂಡಂತ ಒಬ್ಬ ಕ್ರೈಸ್ತನಾದನು ಅಂತ ಹೇಳಿ ಇದರಿಂದ ನಾವು ತಿಳ್ಕೊಂಡಿರೋಣ. 10ನೇ ವಚನಕ್ಕೆ ಬರುವಾಗ, ನಾನು ಏನು ಮಾಡ್ಲಿ ಎಂಬ ಪ್ರಶ್ನೆಗೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈ 9ನೇ ಅಧ್ಯಾಯದಲ್ಲಿ ಈ ಮಾತಿಲ್ಲ, ಹೇಳಿದ್ನಲ್ಲ ನಿಮಗೆ. ವಾಟ್ ಆಲ್ ದ ಎಡಿಷನ್ಸ್ ವೇರ್ ನೆಸೆಸರಿ ಟು ಕನ್ವೆ ವಿತ್ ದ ಜೂಯಿಶ್ ಆಡಿಯನ್ಸ್. ಏನೇನು ಎಡಿಷನ್ಸ್ ಅಂದ್ರೆ ಹೆಚ್ಚು 9ನೇ ಅಧ್ಯಾಯಕ್ಕಿಂತಲೂ ಹೆಚ್ಚಿನ ಒಂದು ವಿವರಣೆ ಏನ್ ಬೇಕಾಗಿತ್ತು. ಎದಕ್ಕೆ ಅಂತಂದ್ರೆ ಯಹೂದ್ಯರ ಆ ಗುಂಪಿಗೆ ತಿಳಿಸುವುದಕ್ಕಾಗಿ, ಕನ್ವಿನ್ಸ್ ಮಾಡುವುದಕ್ಕಾಗಿ, ಅವರಿಗೆ ಸಮರ್ಥಿಸಿ ತಿಳಿಸ್ಕೊಡುವುದಕ್ಕಾಗಿ ಈ ಕೆಲವು ಅಡಿಷನಲ್ ಇನ್ಫಾರ್ಮೇಶನ್ ಅವನು ಹೇಳ್ತಾ ಇದ್ದಾನೆ. ನಾನೇನ್ ಮಾಡ್ಲಿ ಎಂಬುದಾಗಿ ಅಲ್ಲಿ ಹೇಳಿದಂತಹ ಮಾತು 9ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥದಕ್ಕೆ ಪ್ಲಸ್ ಆಗಿದೆ ಅಂತ. ಆಗ ಯೇಸು ಸ್ವಾಮಿ ಅಲ್ಲಿ ಏನ್ ಹೇಳ್ತಾರಂತಂದ್ರೆ, ನೀನೆದ್ದು ದಮಸ್ಕದಲ್ಲಿದ್ದ ಅನನೀಯನ ನೀನೆದ್ದು ಹೋಗು, ಎಲ್ಲಿ? ದಮಸ್ಕಕ್ಕೆ ಹೋಗು, ಅಲ್ಲಿ ಮಾಡಬೇಕಾದದ್ದು ನಿನಗೆ ತಿಳಿಸಲ್ಪಡ್ತದೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಯವರು ಅವನಿಗೆ ಹೇಳಿದ್ರು. ಇದು ಎಲ್ಲಿ ನಡೆದದೆ? ದಮಸ್ಕದ ಹಾದಿಯಲ್ಲಿ ನಡೆದಂತಹ ಈ ದರ್ಶನದ ಒಂದು ವಿವರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಪೌಲನ ಚೇಂಜ್ ಆಗ್ತಾ ಇದ್ದಾನೆ, ಅವನ ಜೀವನದಲ್ಲಿ ಯಾವ ರೀತಿಯಾಗಿ ಮಾರ್ಪಾಡು ಹೊಂದ್ತಾ ಇದ್ದಾನೆ, ಆತನ ಬದಲಾಯಿಸಲ್ಪಡ್ತಾ ಇದ್ದಾನೆ, ತಗ್ಗಿಸಲ್ಪಡ್ತಾ ಇದ್ದಾನೆ. ಎಲ್ಲಾ ವಿಷಯಗಳನ್ನ ನಾವು ನೋಡಿದ ಮೇಲೆ ಈಗ ಅವನು ಕೇಳಿದಂತ ಪ್ರಶ್ನೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ, ನೀನು ಹೋಗು ದಮಸ್ಕಕ್ಕೆ, ಅಲ್ಲಿ ನಿನಗೆ ಏನ್ ಮಾಡಬೇಕು ತಿಳಿಸಲ್ಪಡ್ತದೆ. ದಮಸ್ಕದಲ್ಲಿದ್ದಂತಹ ಅನನೀಯನ ವಿಷಯವಾಗಿ ಅಲ್ಲಿ 11ನೇ ವಚನಕ್ಕೆ ನೀವು ಬರ್ರಿ. ಅಲ್ಲಿ ಅನನೀಯನ ವಿಷಯವಾಗಿ ಕೆಲವು ಎಕ್ಸ್ಪ್ಲನೇಷನ್, ಅಗೇನ್ ದೇರ್ ಆರ್ ಸಮ್ ಡಿಸ್ಕ್ರಿಪ್ಷನ್ ಇಸ್ ದೇರ್. ಅದು ನಮಗೆ ಇದರಲ್ಲಿ ಇಲ್ಲ 9ನೇ ಅಧ್ಯಾಯದಲ್ಲಿ. ಈಗ 22ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 3 ವಿಷಯಗಳ ಬಗ್ಗೆ ಹೇಳಲಾಗಿದೆ. ವಿಶೇಷವಾದಂತಹ ಸಂಗತಿಗಳು ಅವನ ಬಗ್ಗೆ ತಿಳಿಸಲ್ಪಟ್ಟಿವೆ. ಮೊದಲನೇದಾಗಿ, ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವವ. ಯಾಕೆ ಹೇಳ್ತಾ ಇದ್ದಾನೆ? ಯಹೂದ್ಯರಲ್ಲಿ ಕೇಳ್ತಾ ಇದ್ದಾರೆ ಧರ್ಮಶಾಸ್ತ್ರ ಅನ್ಕೊಳ್ಳಿ, ಅವ್ರ ಖುಷಿ. ಯಾಕಂದ್ರೆ ಅವರೆಲ್ಲ ಧರ್ಮಶಾಸ್ತ್ರವನ್ನು ನಂಬಿದಂತ ಜನರಾಗಿದ್ರು, ಆದ್ರೆ ಯೇಸು ಸ್ವಾಮಿಯನ್ನು ನಂಬದಂತಹ ಜನರಾಗಿದ್ದರು. ನೋಡ್ರಿ, ಅಂತ ಒಂದು ವ್ಯತ್ಯಾಸ ಅಲ್ಲಿದೆ. ಈಗ ಯಹೂದ್ಯರು ಕೇಳ್ತಾ ಇದ್ದಾರೆ ಅಂತ ಹೇಳಿ ಪೌಲನು ಈ ಅನನೀಯನ ವಿಷಯವಾಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ಆ ಅನನೀಯನ ಏನಾಗಿದ್ದ ಅಂತಂದ್ರೆ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವಂತವನಾಗಿದ್ದ ಅಂತ ಹೇಳಿ. ಎರಡನೇದಾಗಿ, ಸದ್ಭಕ್ತನಾಗಿದ್ದ, ಅಂದ್ರೆ ಒಳ್ಳೆಯ ಒಬ್ಬ ಭಕ್ತನಾಗಿದ್ದ, ಒಳ್ಳೆಯ ಭಯ ಭಕ್ತಿ ಇದ್ದಂತ ಒಬ್ಬ ವ್ಯಕ್ತಿ ಆಗಿದ್ದ, ಯೇಸು ಸ್ವಾಮಿಯನ್ನು ನಂಬಿದಂತ ವ್ಯಕ್ತಿ ಆಗಿದ್ದ. ಮೂರನೇದಾಗಿ ಅವನ ಬಗ್ಗೆ ಹೇಳ್ತಾನೆ ಏನಂತಂದ್ರೆ, ಅಲ್ಲಿ ಒಳ್ಳೆ ಹೆಸರನ್ನ, ಅಲ್ಲಿಯ ಯಹೂದ್ಯರಲ್ಲಿ ಒಳ್ಳೆ ಹೆಸರನ್ನ ಹೊಂದಿದಂತವನಾಗಿದ್ದ. ಎ ಗುಡ್ ನೇಮ್ ಈಸ್ ಟು ಬಿ ಚೋಸನ್ ರಾದರ್ ದನ್ ಗ್ರೇಟ್ ರಿಚಸ್ ಎಂಬುದಾಗಿ ನಮಗೆ ಯಾವುದದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಅದನ್ನ ನಾವು ನೋಡ್ತೇವೆ. ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ ಎಂಬುದಾಗಿ ಅಲ್ಲಿ ಜ್ಞಾನೋಕ್ತಿಯಲ್ಲಿ ಸಲ್ಮೋನನು ಹೇಳ್ತಾನೆ. ಅದನ್ನೇ ಈ ಒಬ್ಬ ವ್ಯಕ್ತಿ ಅನನೀಯನು ಹೊಂದಿದ್ದ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. 3 ವಿಷಯಗಳು ನೆನಪಿಡ್ರಿ. ಆತನೇನಾಗಿದ್ದ ಅಂತಂದ್ರೆ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೀತಾ ಇದ್ದ. ಎರಡನೇದಾಗಿ ಸದ್ಭಕ್ತನಾಗಿದ್ದ, ಒಳ್ಳೆಯ ಭಕ್ತ, ಯೇಸು ಸ್ವಾಮಿಯ ಒಳ್ಳೆಯ ಭಕ್ತನಾಗಿದ್ದ. ಮೂರನೇದಾಗಿ ಅವನೇನಾಗಿದ್ದ ಅಂತಂದ್ರೆ ಒಳ್ಳೆಯ, ಅಲ್ಲಿದ್ದಂತ ಯಹೂದ್ಯರಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿದಂತವನಾಗಿ. ಸೊ ಇದನ್ನ ಯಾಕೆ ಹೇಳ್ದ? ಅಲ್ಲಿದ್ದಂತ ಯಹೂದ್ಯರು ಅದನ್ನ ತಿಳ್ಕೊಳ್ಳಿ ಎಂಬುದಾಗಿ. ಅಂದ್ರೆ ನನಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತಾನೆ ಪೌಲನಲ್ಲಿ. ಅವ್ರ ಬಗ್ಗೆ ನಾನು ಅಬ್ಜೆಕ್ಷನ್ ಮಾಡ್ತಾ ಅವ್ರನ್ನ ನಾನು ವಿರುದ್ಧವಾಗಿ ನಾನು ಆರ್ಗ್ಯೂ ಮಾಡ್ತಾ ಹೋಗ್ತಾ ಇಲ್ಲ. ಆದ್ರೆ ನಾನು ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಕಡೆಗೆ ನನ್ನ ಸಂದೇಶವನ್ನ ತಲುಪಿಸ್ತಾ ಇದ್ದೇನೆ ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ.
ಆಮೇಲೆ ಏನಾಯ್ತು ಅಂತಂದ್ರೆ 12ನೇ ವಚನಕ್ಕೆ ಬರುವಾಗ ಈ ಮಾತುಗಳನ್ನು ಕೇಳಿದಾಗ ಸೇರಿದ ಯಹೂದ್ಯರಿಗೆ ಪೌಲನು ಹೇಳಿ, ಇವನೇ ನನ್ನನ್ನು ಯೇಸು ಕ್ರಿಸ್ತರ ಅಪೋಸ್ತಲನೆಂದು ನೇಮಿಸಿದನು. ನೋಡ್ರಿ, ಯಾಕೆ ಹೇಳ್ದ ಇಷ್ಟೆಲ್ಲ ಅವನ ಬಗ್ಗೆ? ಅವನು ಆ ಧರ್ಮಶಾಸ್ತ್ರದಲ್ಲಿ ತಿಳ್ಕೊಂಡಿದ್ದ, ಆಮೇಲೆ ಒಳ್ಳೆ ಹೆಸರಿತ್ತು, ಅಷ್ಟೇ ಅಲ್ಲ ಸದ್ಭಕ್ತನಾಗಿದ್ದ. ಈ ವ್ಯಕ್ತಿ ನನ್ನನ್ನು ಏನ್ ಮಾಡಿದ್ದಾನೆ? ಅಪೋಸ್ತಲನ್ ಅಂತ ಹೇಳಿ ನನ್ನನ್ನು ನೇಮಿಸಿದ್ದಾನೆ. He is the one who has appointed me as an apostle of Lord Jesus Christ. ನೋಡ್ರಿ, ಯಾವ ರೀತಿಯಾಗಿ ವಿಚಾರಧಾರೆ ನಡೀತಾ ಇದೆ, ವಿಚಾರ ಸರಣಿಗಳು ಹೋಗ್ತಾ ಇದೆ. ಪೌಲನು ಎಷ್ಟು ಅದ್ಭುತವಾದಂತಹ ಒಬ್ಬ ಜ್ಞಾನಿಯಾಗಿದ್ದ ಅಂತ ಹೇಳಿ ನಮಗ ಪವಿತ್ರಾತ್ಮನಿಂದ ಪ್ರೇರಿತನಾಗಿ ಮಾತಾಡುವುದರ ಮೂಲಕವಾಗಿ ಕಂಡು ಬರ್ತದೆ. ಅವ್ರಿಗೆ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಇಷ್ಟೆಲ್ಲಾ ಗುಣ ಲಕ್ಷಣಗಳನ್ನು ಹೊಂದಿದಂತಹ ವ್ಯಕ್ತಿನೇ ನನ್ನನ್ನ ಏನ್ ಮಾಡಿದ್ದಾನೆ ಅಂತಂದ್ರೆ ಅಪೋಸ್ತಲ ಎಂಬುದಾಗಿ ನಾನು ನೇಮಿಸಿಬಿಟ್ಟಿದ್ದಾನೆ ಎಂಬುದಾಗಿ ಹೇಳಿಬಿಟ್ಟ. ನಾನು ಯಾಕೆ ನಿಮ್ಮ ಮುಂದೆ ನಿಂತಿದ್ದೇನೆ? ಅಪೋಸ್ತಲನಾಗಿ ನಿಂತಿದ್ದೇನೆ. ಇದನ್ನು ಯಾರು ನೇಮಿಸಿದ್ರು? ಇಷ್ಟೆಲ್ಲಾ ಒಳ್ಳೆಯ ಗುಣಗಳನ್ನು ಹೊಂದಿದಂತ ಅನನೀಯನು ನೇಮಿಸಿದನು ಅಂತ ಹೇಳಿ ಹೇಳುವಾಗ ಅಲ್ಲಿದ್ದಂತಹ ಜನರಿಗೆ ಎಷ್ಟು ಒಂದು ಕನ್ವಿನ್ಸ್ ಆಗಿರ್ಬೇಕು ಅಂತ ಹೇಳಿ ನೀವು ತಿಳ್ಕೊಡ್ರಿ. ಮುಂದೆ ಏನಾಗ್ತದೆ ನೋಡೋಣ. ನಾವು 14ನೇ ವಚನಕ್ಕೆ ಬರುವಾಗ ಇಲ್ಲಿ ಅನನೀಯನು ಹಾಗೆ ಸಂಬೋಧಿಸಿದನು. ಏನಂತ ಹೇಳಿ? ಸಹೋದರನೇ ಅಂತ ಹೇಳಿ. ಸಹೋದರನೇ ಅಂತ ಹೇಳಿ ಸಂಬೋಧನೆ ಯಾಕೆ ಬಂತು ಇಲ್ಲಿ ಒಮ್ಮೆಲೆ ಅಂತ ಹೇಳಿ ನಮ್ಗೆ ಸ್ವಲ್ಪ ಕುತೂಹಲ ಇರ್ಬೇಕು. ಅದಕ್ಕೂ ಒಂದು ಕಾರಣ ಇದೆ. ನಾ ಹೇಳ್ತಿರ್ತೇನೆ ನಿಮ್ಗೆ, ದೇವ್ರ ವಾಕ್ಯದಲ್ಲಿರ್ತಕ್ಕಂಥ ಒಂದೊಂದು ಅಲ್ಫಾಬೆಟ್ ಅಂತಂದ್ರೆ ಒಂದೊಂದು ಅಕ್ಷರ, ಅದಕ್ಕೆ ವ್ಯಾಲ್ಯೂ ಇದೆ ಅಥವಾ ಅದಕ್ಕೆ ಮೀನಿಂಗ್ ಇದೆ, ಮಹತ್ವ ಇದೆ ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. ಸಹೋದರನೇ ಅಂತ ಹೇಳಿ ಅನನೀಯನು ಪೌಲನನ್ನ ಉದ್ದೇಶಿಸುವುದಕ್ಕೆ ಏನ್ ಕಾರಣ? ಯಾಕಂದ್ರೆ ದಮಸ್ಕದಲ್ಲಿದ್ದಂಥ ಯೇಸು ಕ್ರಿಸ್ತರ ನಂಬಿದಂತ ಯಹೂದ್ಯರು ಯೆರೂಸಲೇಮಿನಲ್ಲಿ ಇದ್ದಂತ ಕ್ರಿಸ್ತನನ್ನ ನಂಬಿದಂತ ಯಹೂದ್ಯರಿಗೆ ಏನ್ ಸಂಬೋಧಿಸ್ತಾ ಇದ್ರಂತಂದ್ರೆ ಸಹೋದರರು. ತಿಳ್ಕೊಳ್ಳಿ ನೋಡ್ರಿ, ಎಷ್ಟು ಮಹತ್ವ ಇದರಲ್ಲಿ ಇದೆ. ದೇ ವರ್ ಕಾಲಿಂಗ್ ಈಚ್ ಅದರ್ ಇವನ್ ದೋ ದೇ ವರ್ ಡಿಸ್ಟಂಟ್. ದಮಸ್ಕ, ಯೆರೂಸಲೇಮ್ ಅಂತರ ಇದೆ, ದೂರ ದೂರ ಇದ್ದಾರೆ, ಆದರೆ ಅವ್ರ ನಂಬಿಕೆ ಮಾತ್ರ ಒಬ್ಬನಲ್ಲಿ ಇದೆ, ಯೇಸು ಕ್ರಿಸ್ತರಲ್ಲಿ. ಆದ ಕಾರಣ ಅವರು ಒಬ್ಬರನ್ನೊಬ್ಬರು ಯಾವ ರೀತಿಯಾಗಿ ಸಂಬೋಧಿಸ್ತಾ ಇದ್ದಾರೆ ಅಂತಂದ್ರೆ ಸಹೋದರರೇ. ಅದೇ ಮಾತನ್ನ ಇಲ್ಲಿ ಅನನೀಯನು ಈ ಪೌಲನಿಗೋಸ್ಕರವಾಗಿ ಸಂಬೋಧಿಸ್ತಾ ಇದ್ದಾನೆ, ಸಹೋದರನೇ ಎಂಬುದಾಗಿ. ಅಲ್ಲಿ ಸಹೋದರನು ಅಲ್ಲಿ ಯಾವ ರೀತಿಯಾಗಿ ಸಂಬೋಧನೆ ಆಯ್ತು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ತೇವೆ. 14ನೇ ವಚನಕ್ಕೆ ಬರುವಾಗ, ನಮ್ಮ ಪಿತೃಗಳು ದೇವರು ತನ್ನ ಚಿತ್ತವನ್ನ ನೀನು ತಿಳಿದುಕೊಳ್ಳುವುದಕ್ಕೂ ಮತ್ತು ಅಲ್ಲಿ ನೀತಿವಂತನನ್ನು ನೋಡುವುದಕ್ಕೂ ಎಂಬುದಾಗಿ ಇಲ್ಲಿ ಒಂದು ಮಾತನ್ನ ಅಲ್ಲಿ ಅನನೀಯನು ಹೇಳ್ತಾ ಇದ್ದಾನೆ. ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೂ, ಆ ಚಿತ್ತ ನೀನ್ ಅರ್ಥ ಮಾಡ್ಕೊಳ್ಬೇಕು. ದೇವರ ಚಿತ್ತ ಏನಿದೆ ಅದನ್ನ ನೀನ್ ತಿಳ್ಕೊಳ್ಬೇಕು. ಆಮೇಲೆ ಅಲ್ಲಿ ಆ ನೀತಿವಂತನನ್ನ ನೋಡುವುದಕ್ಕೂ. ಆ ನೀತಿವಂತನ ಅಂದ್ರೆ ಯಾರು? ಹೂ ಇಸ್ ದ ರೈಚಸ್ ಒನ್? ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸೊ ನೀನು ದೇವ್ರ ಚಿತ್ತ ತಿಳ್ಕೊಳ್ಬೇಕು. ಪೌಲನು ಹೇಳ್ತಾನೆ ಅದನ್ನ 1 ತಿಮೋತಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ಅದನ್ನ ಹೇಳ್ತಾ ಇದ್ದಾನೆ. ದೇವ್ರ ಚಿತ್ತ ಅಂತಂದ್ರೆ ಏನು? ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತ ಅಂತೇಳಿ 1 ತಿಮೋತಿ 2:4 ನೆನ್ಪಿಟ್ಕೊಂಡ್ರಿ ಯಾವಾಗ್ಲೂ. ಅದನ್ನ ಇಲ್ಲಿ ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ನೀನು ದೇವರ ಚಿತ್ತವನ್ನ ತಿಳ್ಕೊಳ್ಬೇಕು. ಎರಡನೇದಾಗಿ ಆ ನೀತಿವಂತನ ನೋಡಬೇಕು. ಆ ನೀತಿವಂತನ ಯಾರು? ಯೇಸು ಸ್ವಾಮಿ ಅಂತ. ಅದನ್ನ ಈಗ ಅವನು ನೋಡಿದ್ದಾನೆ. ಮೂರನೇದಾಗಿ ಯೇಸು ಕ್ರಿಸ್ತರು ನೀತಿವಂತರೆಂಬುದಾಗಿ ಹೇಳಿದಂಥ ಮಾತು ಎಲ್ಲಿ ಮತ್ತೆ ಬರ್ತದೆ ಅಂತ ಹೇಳಿ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ, ಸ್ಟೇಫನನು ತನ್ನ ಒಂದು ಪ್ರಸಂಗದಲ್ಲಿ ಈ ಮಾತನ್ನ ಹೇಳ್ತಾನೆ. ಈಗಾಗಲೇ ಅವನ ಬಗ್ಗೆ ನಾವು ನೋಡಿದ್ದೀವಿ. 7ನೇ ಅಧ್ಯಾಯದಲ್ಲಿ ಅವನ ಪ್ರಸಂಗ ಸ್ಟಾರ್ಟ್ ಆಗ್ತದೆ. ಯಾವ ರೀತಿಯಾಗಿ ಪೌಲ ಈಗ ಮಾಡ್ತಾ ಇದ್ದಾನೆ, 7ನೇ ಅಧ್ಯಾಯದಲ್ಲಿ ಸ್ಟೆಫನ ಮಾಡಿದ. ಅದರಲ್ಲಿ ಯೇಸು ಕ್ರಿಸ್ತರು ಯಾರು ಅಂತ ಹೇಳ್ತಾನೆ ಅಂತಂದ್ರೆ ನೀತಿವಂತನು. ನೋಡ್ರಿ, ಎಷ್ಟು ಕನೆಕ್ಷನ್ಸ್ ಇವೆ ಇಲ್ಲಿ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ಆದ ಕಾರಣ ದೇವರ ವಾಕ್ಯವನ್ನ ನಾವು ಬಹಳ ಆಸಕ್ತಿಯಿಂದ, ಪೂರ್ಣ ಆಸಕ್ತಿಯಿಂದ ಅಭ್ಯಾಸ ಮಾಡಿ ತಿಳ್ಕೊಂಡ್ರೆ ಅದರಿಂದ ನಮಗೆ ಬಹಳಷ್ಟು ಆತ್ಮೀಯ ಲಾಭ ಸಿಗ್ತದೆ. ಮುಂದೆ ಏನಾಗ್ತದೆ ಅಂತಂದ್ರೆ, ನೀನು ಕಂಡು ಕೇಳಿದ್ರ ವಿಷಯದಲ್ಲಿ ನಿನ್ನನ್ನು ನೇಮಿಸಿದ್ದಾನೆ. ಆತನ ಬಾಯಿಂದ ನೀನು ಕಂಡು ಕೇಳಿದ್ರ ವಿಷಯದಲ್ಲಿ
ಇನ್ನು ಮೇಲೆ ಎಲ್ಲಾ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು. ವಾಟ್ ಎ ಚಾಲೆಂಜ್. ಪೌಲನಿಗೆ ಒಂದು ದೊಡ್ಡ ಒಂದು ಆಹ್ವಾನ ಸಿಕ್ತು. ಅದೇನಂತಂದ್ರೆ ಚಾಲೆಂಜ್ ಏನಂತಂದ್ರೆ, ನೀನು ಎಲ್ಲಾ ಮನುಷ್ಯರ ಮುಂದೆ ಆತನಿಗೆ ಅಂದ್ರೆ ಯೇಸು ಸ್ವಾಮಿಯವರಿಗೆ ಸಾಕ್ಷಿಯಾಗಿರ್ಬೇಕು. ಯಾಕಂದ್ರೆ ಆತನ ಹೇಳ್ತಾನೆ, ಇನ್ಯಾಕೆ ನಿಧಾನ ಮಾಡ್ತೀನಿ ನೀನು, ವೈ ಯು ಆರ್ ವೇಸ್ಟಿಂಗ್ ಟೈಮ್. ಓದ್ರಿ ಅದರಲ್ಲಿ ಬಹಳ ಚಂದ ಇದೆ 15ನೇ ವಚನದಲ್ಲಿ. ಯಾಕೆ ನಿಧಾನ ಮಾಡ್ತೀನಿ, ಸಮಯ ಯಾಕೆ ಕಳಿತಿ, ಕಮ್ ಆನ್, ಬಿ ಆನ್ ದ ಮೂವ್ ಅಂತ ಹೇಳಿ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ. ಆಮೇಲೆ ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನ ತೊಳೆದುಕೋ ಅಂತ ಹೇಳಿ ಅಲ್ಲಿ ಒಂದು ಮಾತಿದೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾವು ದೀಕ್ಷಾ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಪಾಪ ಹೋಗ್ತದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಡ್ರಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅದರ ಅರ್ಥ ಹಾಗಿಲ್ಲ. ಅಲ್ಲಿ ನೋಡ್ರಿ, 2 ವಿಷಯಗಳಲ್ಲಿವೆ. ಮಧ್ಯದಾಗಿ 4 ಶಬ್ದಗಳಿವೆ. 2 ಶಬ್ದಗಳನ್ನ ನೀವು ಕೂಡಿ ಅದನ್ನ ತಿಳ್ಕೋಬೇಕು. ಮೊದಲೇದಾಗಿ ಆತನ ಯೇಸು ಕ್ರಿಸ್ತರನ್ನ ನಂಬಿ, ಯೇಸು ಕ್ರಿಸ್ತರ ನಂಬುವಾಗ ಏನಾಗ್ತದೆ, ನಮ್ಗೆ ರಕ್ಷಣೆ ಸಿಗ್ತದೆ. ಆಮೇಲೆ ಅವರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಆಗ ನಮ್ಗೆ ಏನಾಗ್ತದೆ ಅಂತಂದ್ರೆ, ನಮ್ಮ ಪಾಪಗಳು ತೊಳೆಯಲ್ಪಡುವುದಂತಂದ್ರೆ ನಾವು ಯೇಸು ಸ್ವಾಮಿಯ ನಂಬುವಾಗ್ಲೇ ನಮಗ ರಕ್ಷಣೆ ಆಗ್ತದೆ. ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ಯೇಸು ಸ್ವಾಮಿಯ ರಕ್ತದಿಂದ ನಾವು ತೊಳೆಯಲ್ಪಡ್ತವೆ. ಹಾಗಾದ್ರೆ ದೀಕ್ಷಾ ಸ್ನಾನ ಯಾಕೆ ನಾವು ಮಾಡಿಸ್ಕೊಳ್ಬೇಕು ಅಂತಂದ್ರೆ, ವಿಧೇಯತೆ. ಯೇಸು ಸ್ವಾಮಿ ಒಂದು ಆಜ್ಞೆ ಕೊಟ್ಟಿದ್ದಾರೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20 ವಚನಗಳನ್ನ ಓದ್ರಿ. ಅಲ್ಲಿ ಒಂದು ಆಜ್ಞೆ ಇದೆ. ಏನಂತ ಹೇಳಿ, ನಂಬುವವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ. ದೀಕ್ಷಾ ಸ್ನಾನ ಅಂತಂದ್ರೆ ಇದೊಂದು ಸಾಕ್ಷಿ. ನನ್ನ ಹೃದಯ ಅಂದ್ರೆ ನನ್ನ ಆಂತರಿಕ ವಿಷಯಗಳಲ್ಲಿ ನಾನು ಶುದ್ಧೀಕರಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನಾನು ಬಹಿರಂಗವಾಗಿ, ಅಂದ್ರೆ ಎಲ್ಲರ ಮುಂದೆ ನೀರಿನಲ್ಲಿ ಮುಳುಗಿ ಏಳುವಾಗ ಒಂದು ಸಾಕ್ಷಿಯನ್ನ ಕೊಡ್ತೇನೆ. ಇಟ್ ಈಸ್ ನಥಿಂಗ್ ಬಟ್ ಆಂತರಿಕ ಬದಲಾವಣೆ. ಅದು ಬಾಹ್ಯ ರೀತಿಯಲ್ಲಿ ಗುರುತಾಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು ಅಷ್ಟೇ. ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಎಲ್ಲವೂ ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಮುಂದೆ ಏನಾಗ್ತದೆ ಅಂತಂದ್ರೆ, ಪೌಲ ಕ್ರಿಸ್ತರನ್ನು ನೋಡಿ ಆತನು ಪೂರ್ಣವಾಗಿ ಬದಲಾದನು. ನಾವು ಯಾವಾಗ ಯೇಸು ಸ್ವಾಮಿಯವರನ್ನ ಆತನ ವಾಕ್ಯದಲ್ಲಿ ನೋಡ್ತೇವೆ ಅವಾಗ ನಾವು ಬದಲಾಗ್ತೇವೆ ಅಂತ ಹೇಳಿ. ಆಮೇಲೆ ಕೆಲವು ವಿಷಯಗಳ ಬಗ್ಗೆ ವಿವರಣೆ ಇಲ್ಲಿ ಇದೆ. ಅದೇನಂತಂದ್ರೆ, ಸ್ವಾರ್ಥೆ ನೇರವಾಗಿ ಯೇಸು ಕ್ರಿಸ್ತರಿಂದಲೇ ಅಲ್ಲಿ ಸಿಕ್ಕಿತವನಿಗೆ. ದಮಸ್ಕದ ಹಾದಿಯಲ್ಲಿ ಅವನು ರಕ್ಷಣೆ ಹೊಂದಿದೋ ಅಥವಾ ಯೂದನ ಮನೆಯಲ್ಲಿ ಇದ್ದಾಗ ರಕ್ಷಣೆ ಹೊಂದಿದ ಅಂತ ಹೇಳಿ ಕೆಲವರು ಪ್ರಶ್ನೆ ಹಾಕ್ತಾರೆ ಇದಕ್ಕೆ. ಸಮ್ ದಿ ಎಕ್ಸ್ಪ್ರೆಸ್ ದೇರ್ ಡೌಟ್ಸ್. ಆದ್ರೆ ಅದು ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ಏನಂತಂದ್ರೆ, ಸ್ವಾರ್ಥಿಯನ್ನ ನೇರವಾಗಿ ಯೇಸು ಕ್ರಿಸ್ತರಿಂದಲೇ ಹೊಂದಿದ ಕಾರಣ ಅಲ್ಲೇ ಆತನ ನಂಬಿಬಿಟ್ಟ. ಆಗ್ಲೇ ಅವನ ರಕ್ಷಣೆ ಆಯ್ತು. ಅವನು ಹೋಗಿ ಮುಂದೆ ಯೂದನ ಮನೆಯಲ್ಲಿ ಇರ್ತಾನೆ 3 ದಿವಸ, ಕರೆಕ್ಟ್. ಆಮೇಲೆ ಅವನಿಗೆ ದೀಕ್ಷಾ ಸ್ನಾನ ಆಗ್ತದೆ ಅಂತ ಹೇಳಿದ್ರೆ ಅವಾಗ ರಕ್ಷಣೆ ಆಯ್ತು, ಅವಾಗ ದೀಕ್ಷಾ ಸ್ನಾನ ಆಯ್ತು ಅಂತದರ ಅರ್ಥ ಅಲ್ಲ. ಮೊದಲಿಗೆ ನಂಬಿದ, ಆಮೇಲೆ 3 ದಿವಸಗಳಾದ್ಮೇಲೆ ಆತನು ಸಾಕ್ಷಿಯಾಗಿ ಗುರುತಾದಂತ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಎಲ್ಲವೂ ಸ್ಪಷ್ಟವಾಗಿ ಇಲ್ಲಿ ಇದೆ. ಮುಂದೆ ಸಮಯ ಸ್ವಲ್ಪ ಇದೆ, ಆದ ಕಾರಣ ನಾನು ಮುಗಿಸ್ತೇನೆ. ಮುಂದೆ ಸೌಲನ ಏನ್ ಮಾಡ್ದ ಅಂತಂದ್ರೆ, ಯೆರೂಸಲೇಮಿಗೆ ಬರ್ತಾನೆ. ದಮಸ್ಕದಿಂದ ತಿರುಗಿ ಯೆರೂಸಲೇಮಿಗೆ ಬಂದ. ಮೊದಲಿಗೆ ಎಲ್ಲಿಂದ ಹೊರಟಿದ್ದ? ಯೆರೂಸಲೇಮಿನಿಂದ ಹೊರಟಿದ್ದ ದಮಸ್ಕಕ್ಕೆ. ಅವಾಗೇನಿದ್ದ? ಕ್ರಿಸ್ತ ಹಿಂಸಕನಾಗಿದ್ದ. ಈಗ ಪೂರ್ಣವಾಗಿ ಪರಿವರ್ತನೆ ಹೊಂದಿದವನಾಗಿ, ಹೃದಯದಲ್ಲಿ ಮಾರ್ಪಾಟನ್ನು ಹೊಂದಿ, ಕ್ರಿಸ್ತ ನನ್ನ ಪ್ರೀತಿಸುವಂಥವನಾಗಿ, ಹಿಂಬಾಲಿಸುವಂಥವನಾಗಿ ಈಗ ಹಿಂದಿರುಗಿ ಯೆರೂಸಲೇಮಿಗೆ ಬರ್ತಾನೆ. 9ನೇ ಅಧ್ಯಾಯದಲ್ಲಿ ಬಹಳಷ್ಟು ವಿಷಯಗಳನ್ನ ಆತನ ಹೇಳ್ತಾನೆ. ಆದರೆ ಇಲ್ಲಿರ್ತಕ್ಕಂತಹ ವಿಚಾರ ಅಲ್ಲಿ 9ನೇ ಅಧ್ಯಾಯದಲ್ಲಿ ಇಲ್ಲ. ಅದೇನಂತಂದ್ರೆ, ದೇವಾಲಯದಲ್ಲಿರುವಾಗ ಧ್ಯಾನ ಪರವಶನಾದೆ ಅಂತ ಹೇಳಿ ಇದು ಮತ್ತೊಂದು ಅನುಭವ ಅವನಿಗೆ ಆಯ್ತು ಅಂತೇಳಿ 22ನೇ ಅಧ್ಯಾಯದಲ್ಲಿ ಹೇಳ್ತಾನೆ. 9ನೇ ಅಧ್ಯಾಯದಲ್ಲಿ ಹೇಳುವುದಿಲ್ಲ. ಆಗ ಏನಾಗ್ತಾ ಅಂತಂದ್ರೆ, ತಿರುಗಿ ಅಲ್ಲಿ ಯೇಸು ಸ್ವಾಮಿಯವರು ಅವನಿಗೆ ಕಾಣಿಸಿಕೊಂಡು, ಮೊದಲೇದಾಗಿ ದಮಸ್ಕದ ಹಾದಿಯಲ್ಲಿ ಕಾಣಿಸಿಕೊಂಡ್ರು. ದೊಡ್ಡ ಬೆಳಕಿನ ಅಲ್ಲಿ ಅವ್ರು ಕಾಣಿಸ್ತಾರೆ. ಈಗ ದೇವಾಲಯದಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ ಧ್ಯಾನ ಪರವಶನಾಗಿ ಅವರು ಅಲ್ಲಿ ಅವನಿಗೆ ಕಾಣ್ತಾರೆ. ಯಾಕೆ ಅಂತಂದ್ರೆ, ಟು ಗಿವ್ ದ ನೆಕ್ಸ್ಟ್ ಆರ್ಡರ್, ನೆಕ್ಸ್ಟ್ ಆಜ್ಞೆ ಏನಾಗಿತ್ತು ಅಥವಾ ಎಲ್ಲಿ ಹೋಗ್ಬೇಕು ಎಂಬ ಡೈರೆಕ್ಷನ್ ಕೊಡುವುದಕ್ಕಾಗಿ ಯೇಸು ಸ್ವಾಮಿಯವರು ಧ್ಯಾನ ಪರವಶನಾದಂತ ಪೌಲನಿಗೆ ಹೇಳ್ತಾರೆ. ಏನಂತ ಹೇಳಿ,
ಕೂಡಲೇ ಯೆರೂಸಲೇಮನ್ನ ಬಿಟ್ಟು ಹೋಗು ಎಂಬುದಾಗಿ. ನೋಡ್ರಿ, ದಮಸ್ಕದಿಂದ ಯೆರೂಸಲೇಮಿಗೆ ಬಂದ ಮೇಲೆ ಅಲ್ಲಿ ಅವನಿಗೆ ನೇರವಾದಂತಹ ಮಾರ್ಗದರ್ಶನ ಸಿಗ್ತದೆ ಯೇಸು ಸ್ವಾಮಿ ಅವರಿಂದ. ಧ್ಯಾನ ಪರವಶನಾಗಿ ಅವರು ಕಂಡುಕೊಂಡಾಗ ಈ ಮಾತನ್ನ ಹೇಳ್ತಾರೆ, ಏನಂತೇಳಿ, ಯೆರೂಸಲೇಮನ್ನ ಬಿಟ್ಟು ಹೊರಟು ಹೋಗು ಅಂತ ಹೇಳಿ. ಅವನ ಸ್ವಂತ ಜನರೇ ಅವನ ಸಾಕ್ಷಿಯನ್ನು ಸ್ವೀಕರಿಸುತ್ತಾ ಇಲ್ಲ ಎಂಬುದಾಗಿ ಇಲ್ಲಿ ನಮಗ ಹೇಳಲಾಗಿದೆ. ಅದೇನಂತಂದ್ರೆ ಅವರು ಅವನ ಸಾಕ್ಷಿಯನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ. ಅಲ್ಲಿ ಓದ್ರಿ, ಅದನ್ನ 9ನೇ ಅಧ್ಯಾಯದಲ್ಲಿ ಹೇಳಿದ್ನಲ್ಲಿ ನಿಮ್ಗೆ ಸಾಕಷ್ಟು ವಿವರಣೆ ಇದೆ ಅಂತ ಹೇಳಿ. ಆದ ಕಾರಣ ನೀನ್ ಏನ್ ಮಾಡ ಅಂತಂದ್ರೆ, ನೀನು ಮುಂದೆ ಹೋಗು, ಎಲ್ಲಿ ನಾನು ನಿನ್ಗೆಲ್ಲಿ ತೋರಿಸ್ತೇನೆ, ಯೆರೂಸಲೇಮನ್ನ ಬಿಟ್ಟು ಹೋಗು ಎಂಬುದಾಗಿ ಅವನನ್ನ ಯೇಸು ಸ್ವಾಮಿ ತಿಳಿಸ್ತಾರೆ. ಆಮೇಲೆ ನಂಬಿದ್ದವರಿಗೆ ಸೆರೆಮನಿಯ ವಾಸ ಮರಣಕ್ಕೆ ಸಮ್ಮತಿಸುವಂತಹ ಎಲ್ಲಾ ಗುಣಗಳನ್ನ, ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇರುವಂತಹ ಪರಿವರ್ತಿತನಾದಂತಹ ಪೌಲನನ್ನ ಜನರು ನಂಬ್ತಾ ಇರಲಿಲ್ಲ. ಇವನು ಹೆಂಗ್ ನಂಬಲಿ ನಾವು? ಇವನು ಕ್ರಿಸ್ತ ವಿರೋಧಿ ಆಗಿದ್ದ, ಹಿಂಸಕ ಆಗಿದ್ದ. ಈಗ ಇವನು ಕ್ರಿಸ್ತನ ಸ್ವಾರ್ಥಿಯನ್ನು ಸಾರ್ತಾ ಇರುವಾಗ ಅವನನ್ನ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾನು ನಿನ್ನನ್ನು ದೂರ ದೇಶಕ್ಕೆ, 21ನೇ ವಚನ ಹೋದ್ರಿ, ಅಲ್ಲಿ ನಿಮಗೆ ಹೇಳಲಾಗಿದೆ, ನಾನು ನಿನ್ನನ್ನು ದೂರ ದೇಶಕ್ಕೆ, ಅನ್ಯ ಜನರ ಬಳಿಗೆ ಕಳಿಸುತ್ತೇನೆ. ಈಗ ನೀ ಎಲ್ಲಿ ಬಂದಿದ್ದಿ? ಯಹೂದ್ಯರ ಕಡೆಗೆ ಬಂದಿದ್ದಿ. ಆದ್ರೆ ನಾನು ನಿನ್ನನ್ನು ಎಲ್ಲಿ ಕಳಿಸ್ತೇನೆ? ಅನ್ಯ ಜನರ ಕಡೆಗೆ ಕಳಿಸ್ತೇನೆ, ದೂರ ದೇಶಕ್ಕೆ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಅವನಿಗೆ ಹೇಳಿದಾಗ ಏನಾಯ್ತು ಅಂತಂದ್ರೆ, ತಿರುಗಿ ಅಲ್ಲಿ ಒಂದು ದೊಡ್ಡ ಒಂದು ದೊಂಬಿ ಮರುಕಳಿಸ್ತದೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ಈ ಮಾತಿನ ತನಕ ಅಲ್ಲಿದ್ದಂತಹ ಜನರು, ಯಹೂದ್ಯರು ಕೇಳ್ತಾ ಇದ್ರು, ಎವ್ರಿಥಿಂಗ್ ವಾಸ್ ಫೈನ್, ನೈಸ್, ಎಲ್ಲ ಧರ್ಮಶಾಸ್ತ್ರ, ಆಮೇಲೆ ಅನನೀಯ ಎಲ್ಲಾ ವಿಷಯಗಳನ್ನ ಅವ್ರು ಕೇಳುವಾಗ ಬಹಳಷ್ಟು ಖುಷಿ ಪಟ್ರು. ಆದರೆ ಈಗ ಅವರು ಅನ್ಯರ ಬಳಿಗೆ ನಿನ್ನನ್ನು ಕಳಿಸ್ತೇನೆ ಎಂಬುದಾಗಿ ಕೇಳಿದ ಕೂಡ್ಲೆ ಅವರಿಗೆ ಬಹಳ ಒಂದು ಒಂದು ತಳಮಳ ಆಗ್ಲಿಕ್ಕೆ ಶುರು ಆಯ್ತು ಅವ್ರಿಗೆ. ಅವ್ರೇನಂತಂದ್ರೆ, ನಮ್ಮನ್ನ ನೀನು ಅನ್ಯರು ಕೂಡ ಹೋಲಿಸ್ತಾ ಇದೀಯಾ? ಅಥವಾ ಅನ್ಯರು ಕೂಡ ಯೇಸು ಸ್ವಾಮಿಯನ್ನು ನಂಬಿದಾಗ ಅವರು ಸಹ ಯಹೂದ್ಯರಂತ ಆಗ್ತಾರೆ ಏನು? ಏನ್ ಹೇಳ್ತಾ ಇದೆಯಲ್ಲ ಎನ್ನುವಂತಹ ಒಂದು ಭಾವನೆಯನ್ನ ಅಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ, ರೊಚ್ಚಿಗೆದ್ದರು ಎಂಬುದಾಗಿ. ಆಮೇಲೆ ಅವರು ಬಹಳಷ್ಟು ಮತ್ತು ಗೊಂದಲ ಹಾಕ್ಲಿಕ್ಕೆ ಭೂಮಿಯಿಂದ ಅವನನ್ನು ತೆಗೆದು ಹಾಕ್ಬೇಕು ಎಂಬುದಾಗಿ ಕೂಗ್ಲಿಕ್ಕೆ ಶುರು ಮಾಡಿದನು. ಅಂದ್ರೆ ಈ ರೀತಿಯಾಗಿ ಅವನು ಹೇಳ್ತಾ ಇರುವುದನ್ನು ಅವರು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಸಿದ್ಧರಿರ್ಲಿಲ್ಲ ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಆಗ ಏನಾಗ್ತದಂತ, ಇಂಥವ್ರು ಜೀವಿಸಬಾರದು. ಅವನು ಅನ್ಯ ನಾವು ಏನ್ ನೋಡ್ತೇವೆ, ನಿಜವಾಗಿ ನೋಡುವಾಗ ಅನ್ಯ ಯಾರೇ ಇರಲಿ, ಆದ್ರೆ ಯೇಸು ಕ್ರಿಸ್ತನನ್ನ ನಂಬುವಾಗ ಅವನು ರಕ್ಷಣೆ ಹೊಂದಿ ತಂದೆಯ ಬಳಿಗೆ ಬರ್ತಾನೆ. ದಿಸ್ ಇಸ್ ದ ಅಕ್ಸೆಪ್ಟೆಡ್ ಟ್ರೂತ್. ಆದ್ರೆ ಅವರು ಇದನ್ನ ಸ್ವೀಕರಿಸಲಿಕ್ಕೆ ಸಿದ್ಧರಿರ್ಲಿಲ್ಲ. ಆದ ಕಾರಣ ಅವ್ರು ಏನ್ ಹೇಳ್ತಾರಂತಂದ್ರೆ, ಇಂಥವನು ಜೀವಿಸ್ಲೇಬಾರದು, ಇಂಥ ವಿಚಾರಗಳನ್ನು ಹೇಳ್ತಾ ಇರುವಂತಹ ಈ ವ್ಯಕ್ತಿ ಜೀವಿಸ್ಲೇಬಾರದು ಎಂಬುದಾಗಿ ಬಟ್ಟೆಯನ್ನು ಹರ್ಕೊಳ್ತಾ ಇದ್ದಾರೆ, ಪ್ರತಿರೋಧ ಮಾಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಮಣ್ಣೆರ್ಚ್ತಾ ಇದ್ದಾರೆ, ಧೂಳನ್ನು ಮೇಲೆ ಹಾಕ್ತಾ ಇದ್ದಾರೆ ಎಂಬುದಾಗಿ ನೀವು ಅಲ್ಲಿ ಓದ್ತೀರಿ 24ನೇ ವಚನದಲ್ಲಿ. ಆಗ ಈ ಒಂದು ಗದ್ದಲ ಮತ್ತೆ ತಿರುಗಿ ಶುರು ಆದ ಕೂಡಲೇ ಸಹಸ್ರಾಧಿಪತಿ ಬಂದ. ಅಲ್ಲಿ ಸಹಸ್ರಾಧಿಪತಿ ಹೇಳಿದ್ನಲ್ಲಿ ನಿಮಗೆ 1000 ಪೀಪಲ್ ಮೇಲೆ, 1000 ಸೋಲ್ಜರ್ಸ್ ಮೇಲೆ ಇರ್ತಕ್ಕಂಥ ವ್ಯಕ್ತಿ, ಅವನ ಕೆಳಗಿರುವಂತಹ ಶತಾಧಿಪತಿ, ಸೆಂಚುರಿಯನ್, ಇಬ್ರು ಅಲ್ಲಿ ಇದ್ದಾರೆ. ಆಗ ಸಹಸ್ರಾಧಿಪತಿ ಏನ್ ಹೇಳ್ತಾನಂತಂದ್ರೆ, ಇವನನ್ನ ಅವನು ಇಷ್ಟೊತ್ತು ತನಕ ಏನು ಹೇಳ್ತಾ ಇದ್ದಲ್ಲ ಅದು ಅರಾಮಿಕ್ ಭಾಷೆ ಆದ ಕಾರಣ ಅದು ರೋಮಿ ಆದಂತಹ ಈ ಸಹಸ್ರಾಧಿಪತಿಗೆ ತಿಳಿದಿರಲಿಲ್ಲ. ಆದ ಕಾರಣ ಅವನು ಇಂಟ್ರೆಸ್ಟ್ ಇನ್ನೂ ಅವನಿಗೆ ಇತ್ತು, ಏನಂತ ಹೇಳಿ ಇವನ್ನೆಲ್ಲ ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಮ್ಮ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ಅಥವಾ ಗ್ರೀಕ್ ಭಾಷೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಅವನನ್ನು ನಾವು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವನೇನ್ ಮಾಡ್ದ ಅಂತಂದ್ರೆ, ಕೋಟೆಯೊಳಗೆ ತನ್ನಿರಿ, ಹೊರಡೆ ಹೊಡೆದು ವಿಚಾರಿಸಿರಿ ಎಂದು ಆಜ್ಞಾಪಿಸಿದ. ಯಾರಿಗೆ? ಶತಾಧಿಪತಿ. ನಾನು ವಿವರಿಸಲಿಕ್ಕೆ ಸಮಯ ಇಲ್ಲದ ಕಾರಣ ಇಷ್ಟೇ ಹೇಳ್ತಾ ಇದ್ದೇನೆ, ನೆನಪಿಟ್ಕೊಡ್ರಿ. ಆಮೇಲೆ ಏನಾಯ್ತಂತಂದ್ರೆ, ಪೌಲನನ್ನು ಹೊಡೆಯುವ ತಯಾರಿಯಲ್ಲಿ ಅವರು ಮಾಡ್ತಾ ಇದ್ರು. ಅವನನ್ನ ಕೊರಡೆಗಳಿಂದ ಹೊಡೀರಿ ಅಂತ ಹೇಳ್ದಲ್ಲ, ಆಮೇಲೆ ಅವನು ಹೇಳ್ತಾನೆ ಏನಿದ್ದದ್ದನ್ನ ಅಂತ. ಆಗ ಪೌಲನು ಏನ್ ಮಾಡಿದ ಅಂತಂದ್ರೆ, ಪವಿತ್ರಾತ್ಮ ಪ್ರೇರಿತನಾಗಿ, ಅಂದ್ರೆ ಪವಿತ್ರಾತ್ಮನು ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದ್ದಾನೆ, ಎಷ್ಟು ಅದ್ಭುತ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಈಗ ನಿಜವಾಗಿ ನಾವೇನ್ ಅನಿಸ್ತಾ ಇದೆ, ಈಗ ಅವನನ್ನು ಕೊರಡೆಯನ್ನು ಹೊಡಿತಾರೆ, ಬೇಡಿ ಹಾಕ್ತಾರೆ, ಅವನಿಗೆ ಹಿಂಸೆ ಮಾಡ್ತಾರೆ,
ಬಹಳಷ್ಟು ತೊಂದರೆ ಅವನಿಗೆ ಇದೆ ಅಂತ ಹೇಳಿ ನಮ್ಗೆ ಅನಿಸ್ಬಹುದು. ಆದ್ರೆ ಅಲ್ಲಿ ಪವಿತ್ರಾತ್ಮನ ಏನ್ ಮಾಡ್ದ ಅಂತಂದ್ರೆ ಆ ಶತಾಧಿಪತಿಗೆ ಒಂದು ಪ್ರಶ್ನೆ ಹಾಕ್ತಾನೆ. ಆ ಪ್ರಶ್ನೆ ಏನಂತಂದ್ರೆ, ರೋಮದ ರೋಮದ ಹಕ್ಕುದಾರರನ್ನ ವಿಚಾರಣೆ ಮಾಡದೆ ಶಿಕ್ಷೆ ಕೊಡುವಂಥದ್ದು, ಹೊಡೆಸುವಂಥದ್ದು ನ್ಯಾಯವೋ? ನೋಡ್ರಿ, ಎಷ್ಟು ಅರ್ಥಪೂರ್ಣವಾದಂತ ಪ್ರಶ್ನೆಯನ್ನ ಪವಿತ್ರಾತ್ಮನು ಪೌಲನ ಮೂಲಕ ಶತಾಧಿಪತಿಗೆ ಹಾಕಿಬಿಟ್ಟ. ಏನ್ ಹೇಳ್ತಾನೆ ನೋಡ್ರಿ, నేను ಓದ್ತೇನೆ ಅಷ್ಟೇ. ರೋಮಾಪುರದ ಹಕ್ಕುದಾರನನ್ನು ವಿಚಾರಣೆ ಮಾಡದೆ ಹೊಡೆಸುವುದು ನ್ಯಾಯವೋ ಅಂತ ಹೇಳಿ ಒಂದೇ ಪ್ರಶ್ನೆ ಹಾಕಿದ ಕೂಡಲೇ ಅವನು ನಿಲ್ಲಿಸ್ಬಿಟ್ಟ. ಅದನ್ನ ಹೊಡೆಯುವುದು ಬಿಡುವುದು ಎಲ್ಲ ಬಂದ್ ಸ್ಟಾಪ್ ಆಗ್ಬಿಡ್ತು. ಅವನೇನ್ ಮಾಡ್ದ ಅಂತಂದ್ರೆ ಕೂಡಲೇ ಸಹಸ್ರಾಧಿಪತಿ ಬಳಿಗೆ ಓಡಿ ಹೋಗ್ಬಿಟ್ಟ. ಅವನು ಗೊತ್ತಾಯ್ತು ಅವನಿಗೆ ಇನ್ನು ನಮ್ದು ನಡೆದಿಲ್ಲ ಅಂತ ಹೇಳಿ. ಯಾಕಂದ್ರೆ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆಯನ್ನ ಪೌಲ ಹಾಕಿದ್ದ. ಅವನ ವಿಷಯವಾಗಿ ಆರಂಭದಲ್ಲಿಯೇ ನಾವು ತಿಳ್ಕೊಂಡಿದ್ದೇವೆ ಏನಂತ ಹೇಳಿ. ಅವನು ಕಿಲಿಕ್ಯದಲ್ಲಿ ತಾರ್ಸದಲ್ಲಿ ಹುಟ್ಟಿದಂಥವ. ಅಂದ್ರೆ ರೋಮದ ಅಧಿಪತ್ಯಕ್ಕೆ ಬರತಕ್ಕಂತಹ ಸ್ಥಳ, ಅಂದ್ರೆ ರೋಮದಲ್ಲಿ ಹುಟ್ಟಿದ ಅವನ ಅಂತ ಹೇಳಿ ಅದರ ಅರ್ಥ. ಆಗ ಏನಾಗ್ತದ ಅಂತಂದ್ರೆ ಕೂಡಲೇ ಸಹಸ್ರಾಧಿಪತಿ ಬಳಿ ಹೋಗಿ ಈ ಮನುಷ್ಯನು ರೋಮಾಪುರದ ಹಕ್ಕುದಾರನು ಎಂಬುದಾಗಿ ಹೇಳಿದ ಕೂಡಲೇ ಅವನು ಬಹಳಷ್ಟು ಏನಂದ್ರ ಹಿ ವಾಸ್ ಟೋಟಲಿ ಒಂದ್ ತರದ ಒಂದು ಭಯ ಹುಟ್ಟಿತು ಅವನಿಗಂತ ಬರೆದ ನೋಡ್ರಿ. ಆಗ ಅವನು ಹೇಳ್ದ, ಅವನು ಪೌಲನನ್ನು ಕರೆದು ಅವನು ಕೇಳಲಿಕ್ಕೆ ಶುರು ಮಾಡ್ದ, ನೀನು ರೋಮಾಪುರದ ಹಕ್ಕುದಾರನೋ ಅಂತ ಹೇಳಿ ಕೇಳುವಾಗ ಪೌಲ ಹೌದು ಅಂತ ಹೇಳ್ತಾನೆ. ಆಗ ಸಹಸ್ರಾಧಿಪತಿ ಏನ್ ಹೇಳ್ತಾನಂತಂದ್ರೆ, ನಾನು ರೋಮಾಪುರದ ಹಕ್ಕನ್ನ ಪಡ್ಕೊಳ್ಬೇಕಾದ್ರೆ ಬಹಳಷ್ಟು ಹಣ ಕೊಟ್ಟು ಅದನ್ನ ಪಡ್ಕೊಂಡಿದ್ದೇನೆ ಅಂತ ಹೇಳಿ ಪೌಲ ಅವನಿಗೆ ಹೇಳ್ತಾ ಸಹಸ್ರಾಧಿಪತಿ ಪೌಲನಿಗೆ ಹೇಳುವುದು ನಮಗೆ ಕಂಡು ಬರ್ತದೆ. 3 ವಿಧವಾದ ರೀತಿಯಲ್ಲಿ ಆ ಒಂದು ಹಕ್ಕು ಸಿಕ್ತಿತ್ತು ಆಗಿನ ಕಾಲದಲ್ಲಿ. ಅಂದ್ರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ಒಂದು ಇನಾಮಾಗಿ ಅದು ಹಕ್ಕು ಸಿಕ್ತಿತ್ತು, ಒಂದು. ಎರಡನೇದಾಗಿ ಅಲ್ಲಿ ಯಾರಾದ್ರೂ ರೋಮದಲ್ಲಿ ಹುಟ್ಟಿದ್ರೆ ಅವ್ರಿಗೆ ಹಕ್ಕು ಸಿಕ್ತಿತ್ತು, 2. ಮೂರನೇದಾಗಿ ಬಹಳಷ್ಟು ಹಣ ಕೊಟ್ಟು ಅದನ್ನ ಖರೀದಿ ಮಾಡಬಹುದಾಗಿತ್ತು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಈ ರೀತಿಯಾಗಿ ಈ ರೋಮಾಪುರದಲ್ಲಿ ಹುಟ್ಟಿ ಹಕ್ಕು ಪಡೆದವ ಪೌಲಾಗಿದ್ದ. ಆದ್ರೆ ಈ ಸಹಸ್ರಾಧಿಪತಿ ಹಣ ಕೊಟ್ಟು ಹಕ್ಕನ್ನ ಪಡೆದುಕೊಂಡಂತ ವ್ಯಕ್ತಿ ಆಗಿದ್ದ ಎಂಬುದನ್ನ ತಿಳ್ಕೊಂಡಿರಿ. ಆಮೇಲೆ ಏನಾಗ್ತಾ ಅಂತಂದ್ರೆ ಇಂಥ ಸ್ಥಿತಿಯಲ್ಲಿರುವಾಗ ಭಯ ಹಿಡಿದಂತ ಆ ಸಹಸ್ರಾಧಿಪತಿ ಏನ್ ಮಾಡದಂತ, ಬೇಡಿ ಕಳ್ಚ್ಬಿಡ್ರಿ ಒಂದು ಅಂತ ಹೇಳ್ದ. ಇವನು ಮರುದಿವ್ಸ ಇವನನ್ನ ನಾವು ಯಹೂದ್ಯರ ಮುಂದೆ ನಿಲ್ಸೋಣ, ಮಹಾಯಾಜಕರ ಮುಂದೆ ನಿಲ್ಸೋಣ, ಹಿರಿಸಭೆಯವರ ಮುಂದೆ ನಿಲ್ಸೋಣ, ಆಮೇಲೆ ಅವ್ರ ಮುಂದೆ ಅವನು ಏನ್ ಹೇಳ್ತಾನೆ ನೋಡೋಣ ಅಂತ ಹೇಳಿ ಅವನನ್ನ ಬಿಟ್ಬಿಟ್ರು ಅಂತ ಹೇಳಿ, ಬೇಡಿ ಗೀಡಿ ಎಲ್ಲ ಬಿಡಿಸಿ ಅವನನ್ನು ಬಿಟ್ಬಿಟ್ರು ಅಂತ ಹೇಳಿ ನಮಗ ಇಲ್ಲಿಂದ ಕಂಡು ಬರುತ್ತೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ಕಾರ್ಯಗಳು ಇಲ್ಲಿ ನಡೀತಾ ಇವೆ ಎಂಬುದು ನಮಗ ತಿಳಿದು ಬರ್ತದೆ. ಆದ ಕಾರಣ ನಮ್ಮ ಮುಂದೆ ಇರತಕ್ಕಂತಹ ಒಂದು ಚಾಲೆಂಜ್, ನಮ್ಮಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಒಂದು ಪ್ರಶ್ನೆ ಏನಂತಂದ್ರೆ, ಅದ್ಭುತ ಕಾರ್ಯಗಳನ್ನು ಪವಿತ್ರಾತ್ಮನು ಮಾಡಲಿಕ್ಕೆ ಸಾಧ್ಯ. ಆತನು ಯಾವ ರೀತಿಯಾಗಿ ಮಾಡ್ದ ಅಂತ ಹೇಳಿ ನಾವು ಸ್ವಾರ್ಥ ಸೇವೆಯನ್ನ ಅದಕ್ಕೆ ನಮ್ಮ ಮನಸ್ಸು ಬೇಕು. ಫಸ್ಟ್ ಆಫ್ ಆಲ್ ನಾನು ವಿಚಾರ ಮಾಡ್ತಾ ಇದ್ದೆ ಇದೆಲ್ಲ ಅಭ್ಯಾಸ ಮಾಡಿದ್ಮೇಲೆ ಕೊನೆಗೆ ಈ ಪ್ರಶ್ನೆಗಳು ನನಗೆ ಬಂದು, ಅದೇನಂತಂದ್ರೆ, ಮನಸ್ಸು ನಮಗಿದೆಯೋ? ನಾವು ದೇವರ ವಾಕ್ಯದ ಎಂಜಾಯ್ ಮಾಡ್ತೇವೆ, ಆದರೆ ಮನಪೂರ್ವಕವಾಗಿ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೋ ಎನ್ನುವಂಥದ್ದು ಮೊದಲೇ ಪ್ರಶ್ನೆ. ಎರಡನೇದಾಗಿ ದೇವರಲ್ಲಿ ನಂಬಿಕೆ ಇರಬೇಕು. ನಾವು ದೇವರ ಸೇವೆ ಮಾಡ್ತೇವೆ, ಸ್ವಾರ್ಥ ಸೇವೆ ಮಾಡ್ತೇವೆ, ಅದಕ್ಕೆ ದೇವರ ಮೇಲೆ ನಾವು ಭರವಸೆ, ನಂಬಿಕೆ, ಪವಿತ್ರಾತ್ಮ ನಡೆಸುವಿಕೆ ನಮಗ ಬೇಕು ಅಂತ ಹೇಳಿ ಎರಡನೇ ವಿಷಯ. ಮೂರನೇದಾಗಿ ದೇವರ ವಾಕ್ಯ ನಾವು ಹೆಚ್ಚೆಚ್ಚಾಗಿ ಓದ್ತಾ ಇರಬೇಕು. ದ ಮೋರ್ ವಿ ರೀಡ್, ದ ಮೋರ್ ವಿ ಗೆಟ್ ಫ್ರಮ್ ದ ವರ್ಡ್ ಆಫ್ ಗಾಡ್. ನಾಲ್ಕನೇದಾಗಿ ಪ್ರಾರ್ಥನೆಯನ್ನ ಯಾವಾಗಲೂ ಹೆಚ್ಚೆಚ್ಚಾಗಿ ಮಾಡ್ತಾ ಇರಬೇಕು. ಈ ವಿಷಯಗಳು ನನ್ನ ಕಣ್ಣು ಮುಂದೆ ಬಂದು ಆದ ಕಾರಣ ಅವುಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ.
ಹೀಗೆ ಮಾಡುವಾಗ ದೇವರು ತನ್ನ ಆತ್ಮನ ಮೂಲಕವಾಗಿ ತನ್ನ ಕಾರ್ಯವನ್ನು ಮಾಡ್ತಾನೆ. ಆತ್ಮಗಳು ರಕ್ಷಣೆ ಹೊಂದ್ತವೆ, ದೇವರ ರಾಜ್ಯ ವೃದ್ಧಿ ಆಗ್ತದೆ, ಯೇಸು ಸ್ವಾಮಿ ಬೇಗನೆ ಬರ್ತಾನೆ, ಆತನ ನಾಮಕ್ಕೆ ಮಹಿಮೆ ಆಗ್ತದೆ. ಹೀಗೆ ಮಾಡ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರ.